ಮೋರಗಿಂ ಕನ್ನಡಗಿ ಓದಿಸುತ್ತ ಜನರ ವೇದಾಮತಿಗೆ ಸೇರುವ ಸಾಧು ನಿಜ ಗುಣಿಗೆ ಮಣಿಯುವೆನೋ ಸಾಧು ನಿಜ ಗುಣಿಗೆ ಮಣಿಯುವೆನೋ ನಿಜವನ್ನರಿಸುವ ಶ್ರೀ ನಿತ್ಯ ಗುಣಿಯ ಕಂದ ನಿಜವಾಗಿ ಕೇಳಿ ಮನ ಮೊಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನು ಸುಜನರಿಗೆ ನಿತ್ಯ ನಮಿಸುವೆನು ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧಾದಿ ಸುಂದರನಾಗಿ ಕೈದ ಶ್ರೀ ಜಡಿ ಸಿದ್ಧಾರೂಢರಿಗೆ ಮತನತ್ತೆ ಸಿದ್ಧಾರೂಢರಿಗೆ ಮತನತ್ತೆ ಬಾಳ ಬಲ ವೇದಾಂತಕ್ಕೆ ಸರಿ ಬಹಳ ಗರ್ಜನೆ ಕೇಳು ತನಕ ಬಾಳ ಹೋಗುತ್ತಲಿರ್ಪವಿ ಶಾಸ್ತ್ರ ಗುರುರ್ಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಪರಮ ಪೂಜ್ಯ ಸದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಶ್ರೀ ಅಭಿನವ ನಿಜಗುಣ ಮಂಗಳ ಶ್ರೀಚರಣ ಕಮಲಗಳಲ್ಲಿ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಣೆ ಮಾಡುತ್ತಾ, ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರಾದ ಸದ್ಗುರು ಶ್ರೀ ಬಸವಾನಂದ ಅಜ್ಜಿಯವರ ಶ್ರೀಚರಣ ಕಮಲಗಳನ್ನು ಎನ್ನ ಹೃನ್ಮಂದಿರದಲ್ಲಿ ಸ್ಥಾಪಿಸಿ, ಜಗದ್ವಂದ್ಯರು ಸಾಕ್ಷಾತ್ ಪರಶಿವನ ಅವತಾರಿಗಳು ಸಾಧು ಚಕ್ರವರ್ತಿ ಜಗದ್ಗುರು ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳ ಆರೂಢ ಜ್ಯೋತಿ ಶಿವತ್ರಪ್ ಮಹಾಸ್ವಾಮಿಗಳ ಶ್ರೀಚರಣ ಕಮಲಗಳಲ್ಲಿ ಶಿರಸಾಷ್ಟಾಂಗ ಪೂರ್ವಕವಾಗಿ ನಮನಗಳನ್ನು ಗೈಯುತ್ತಾ, ಎಲ್ಲ ಶರಣರಿಗೂ ಅನೇಕ ಶರಣಾರ್ಥಿಗಳನ್ನು ತಿಳಿಸುತ್ತಾ, ನಡೆದಿರುವಂತಹ ಶಾಸ್ತ್ರ ಶ್ರೀಮದ್ ಭಗವದ್ಗೀತಾ ಎನ್ನುವ ಗ್ರಂಥದ 4ನೇ ಅಧ್ಯಾಯ. ಎಷ್ಟನೇ ಶ್ಲೋಕ ಇದೆ? ಎಷ್ಟನೇ ಶ್ಲೋಕ ನಿನ್ನೆ ಹೇಳಿ. ಈ 4ನೇ ಅಧ್ಯಾಯ ಇದರಲ್ಲಿ ಏನಪ್ಪ ಅಂತಂದ್ರೆ 12ನೇ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿರುವಂಥದ್ದು. ಈ ಒಂದು ಅಧ್ಯಾಯದಲ್ಲಿ ಹೇಳಿಕೆ ಅಂತ ಬಂದರ ಜ್ಞಾನ ಕರ್ಮ ಸನ್ಯಾಸ ಯೋಗ ಅಂತ. ಈ ಪೂರ್ವದಲ್ಲಿ ಹೇಳಲ್ಪಟ್ಟಂತೆ ಯಾವ ಪರಮಾತ್ಮನು ಅರ್ಜುನನಿಗೆ ಉಪದೇಶ ಮಾಡುವ ಸಂದರ್ಭದೊಳಗ ತನ್ನ ಅವತಾರದ ಮಹತ್ವವನ್ನು ಹೇಳಿದ. ಯಾಕೆ ಅವತಾರ ತಗೋಬೇಕಾಗಿತ್ತು, ಅವತಾರದಿಂದ ಆಗುವ ಪ್ರಯೋಜನ ಏನು, ಅವತಾರದಲ್ಲಿ ಬರುವಂಥ ಶರೀರ ಏನು ಅವತಾರ ಧಾರಣೆ ಮಾಡ್ಯಾರ ಅವರಿಗಿರುವಂಥ ಲಕ್ಷಣಗಳು ಹೇಗೆ, ಸಾಮಾನ್ಯರ ಲಕ್ಷಣ ಹೆಂಗೆ, ಅವತಾರಿಗಳಿಗೆ ಇದ್ದಂಥ ಲಕ್ಷಣಗಳೇ ಬೇರೆ ಇರ್ತಾವೆ. ಅವತಾರ ಶರೀರ ಅಂದರೆ ಸಾಮಾನ್ಯವಾಗಿ ಪಾಪ ಪುಣ್ಯ ಕರ್ಮಗಳಿಂದ ಹುಟ್ಟಿರ್ತಕ್ಕಂಥ ಸಕಲ ಜೀವಿಗಳು. ಆದರೆ ಅವತಾರ ಪುರುಷರು ಹಿಂಗ ಪಾಪ ಪುಣ್ಯದಂತೆ ಹುಟ್ಟಿ ಬಂದವರಲ್ಲ. ಅವರು ಲೋಕ ಕಲ್ಯಾಣಕ್ಕಾಗಿ ಒಂದು ದಿವ್ಯ ಶರೀರವನ್ನು ಧಾರಣೆ ಮಾಡಿ ಸಮಸ್ತ 16 ಕಲೆಗಳಿಂದ ಕೂಡಿಕೊಂಡಿರ್ತಕ್ಕಂಥವ್ರು ಅವರು. ಅವರಿಗೆ ಎಲ್ಲವೂ ಸಾಮರ್ಥ್ಯ ಇರುವುದರಿಂದ
ಈ ಲೋಕದ ಹಿತಕ್ಕಾಗಿ ಹುಟ್ಟಿ ಈ ಧರ್ಮವನ್ನು ಸ್ಥಾಪನೆ ಮಾಡೋದಕ್ಕಾಗಿ ಇಲ್ಲಿ ಅವತಾರವನ್ನು ಧಾರಣ ಮಾಡೀನಿ ಅಂತ ಹೇಳಿದರು. ಮತ್ತೆ ಇಂಥ ಒಂದು ಅವತಾರ ಶರೀರದಲ್ಲಿ ಸತ್ಪುರುಷರನ್ನು ರಕ್ಷಣೆ ಮತ್ತು ದುಷ್ಟರನ್ನು ನಾಶ ಮಾಡುವುದೇ ಇಲ್ಲಿ ಮಹತ್ ಧರ್ಮ ಸ್ಥಾಪನೆ ಆಗಿರುವಂಥದ್ದು ಅನ್ನುವಂತ ಹೇಳಿ ಇಷ್ಟೆಲ್ಲ ಕೇಳಿದಂತ ಅರ್ಜುನ ಹೇಳ್ತಾನ, ಮತ್ತೆ ದುಷ್ಟರನ್ನ ರಕ್ಷಣೆ ಮಾಡೋದು, ಉತ್ತಮರನ್ನ ನೀನು ರಕ್ಷಣೆ ಮಾಡೋದು, ದುಷ್ಟರನ್ನ ನಾಶ ಮಾಡೋದಲ್ಲಪ್ಪ. ಮತ್ತೆ ಜಗತ್ತಂದ ಬಳಿಕ ಎಲ್ಲವೂ ಒಂದೇ ರೀತಿ ಐತೆ. ಎಲ್ಲರೂ ಮನುಷ್ಯರೇ ಇದ್ದಾರೆ, ಅಜ್ಞಾನಿಗಳೂ ಇದ್ದಾರೆ, ಜ್ಞಾನಿಗಳೂ ಇದ್ದಾರೆ. ಮತ್ತೆ ಅವ್ರನ್ನ ಯಾಕೆ ನೀನು ರಕ್ಷಣೆ ಮಾಡ್ತಿದ್ದಿ, ಇವ್ರನ್ನ ಯಾಕೆ ನೀನು ರಕ್ಷಣೆ ಮಾಡೋದಿಲ್ಲ ಅಂತಂದ್ರೆ, ಅವ್ರವ್ರ ಕರ್ಮಾನುಗುಣವಾಗಿ ಅವರು ಮಾಡತಕ್ಕಂಥ ಕರ್ಮ ಅನುಗುಣವಾಗಿ ಅವರ ಭಾವಗಳು, ಅವರ ಗುಣ ಸಂಬಂಧದಿಂದ ಅವರವರು ನನ್ನನ್ನು ಹೊಂದುತ್ತಾರ ಅಂತ ಇಲ್ಲಿ ಹೇಳಿಕೆ ಅಂತ ಬಂದು. ಮತ್ತೆ ಅಜ್ಞಾನಿಗಳು ಯಾಕೆ ನಿನ್ನನ್ನು ಹೊಂದಂಗಿಲ್ಲ ಅಂತಂದ್ರೆ ಅದಕ್ಕೆ ಹೇಳ್ತಾನ, ಕಾಕಾಂಕ್ಷಂತಹ ಕರ್ಮಣ ಸಿದ್ಧಿಂ ಯಜಂತು ಇಹ ದೇವತಾ ಕ್ಷಿಪ್ರ ಹಿ ಮನುಷ್ಯ ಲೋಕೆ ಸಿದ್ಧಿರ್ಭವತಿ ಕರ್ಮಜ. ನೋಡು, ಎಲ್ಲರಿಗೆ ನಾನು ಒಂದೇ ಉಪದೇಶ ಮಾಡಿದ್ರು ಕೂಡ ಎಲ್ಲರಲ್ಲಿ ನಾನು ಸಮಾನವಾಗಿದ್ದೀನಿ ಜಗತ್ತಿನಲ್ಲಿ. ಇವರಲ್ಲಿಲ್ಲ, ಇವರಲ್ಲಿ ಇದ್ದೀನಿ, ಅಜ್ಞಾನಿಯಲ್ಲಿಲ್ಲ, ಜ್ಞಾನಿಗಳಲ್ಲಿ ಮಾತ್ರ ನಾನು ಇರ್ತೀನಿ ಅಂತ ಏನಿಲ್ಲ, ಎಲ್ಲರಲ್ಲಿ ಪರಿಪೂರ್ಣವಾಗಿ. ಆದ್ರೆ ನನ್ನನ್ನು ಹೊಂದುವಂಥ ಸಾಮರ್ಥ್ಯ ಎಲ್ಲರಲ್ಲಿ ಇಲ್ಲ. ಅಂದರೆ ನನ್ನನ್ನು ತಿಳಿದು ನನ್ನಲ್ಲಿ ಐಕ್ಯವನ್ನು ಹೊಂದುವಂಥ ಸಾಮರ್ಥ್ಯ ಏನದ ಜಗತ್ತಿಗೆ ಎಲ್ಲರಿಗೂ ಇರೋದಿಲ್ಲ. ಸಾಮಾನ್ಯ ಜನರು ಮಾಡುವಂಥ ಕರ್ಮಗಳು, ಸಾಮಾನ್ಯ ರೀತಿಯಿಂದ ನಡೀತಕ್ಕಂಥವ್ರ ಆಚರಣೆಗಳೇನಿದಾವೆ ಅವರವರಂತೆ ಅವ್ರ ಬುದ್ಧಿಗೆ ಅನುಸಾರವಾಗಿ ಪ್ರೇರಿತ ಆಗ್ತಾವೆ. ಅದಕ್ಕೆ ಇಲ್ಲಿ ಹೇಳ್ತೀನಿ, ಇಹ ಅಂದ್ರೆ ಈ ಲೋಕದಲ್ಲಿ ಈ ಮನುಷ್ಯ ಕರ್ಮಗಳಂದ್ರೆ ಸಾಮಾನ್ಯವಾಗಿ ಎಲ್ಲರೂ ಕರ್ಮ ಮಾಡ್ತಾರ, ಕರ್ಮ ಇಲ್ಲದ ಯಾರೂ ಇಲ್ಲ. ಎಲ್ಲವೂ ಕರ್ಮದಲ್ಲೇ ನಡೀತಾವೆ. ಅವ್ರವ್ರ ಕರ್ಮಗಳು ಭಿನ್ನ ಭಿನ್ನ ಇರಬಹುದು, ಕರ್ಮ ಅಂತ ನಡೆದವು. ಆದರೆ ಎಲ್ಲರೂ ಕರ್ಮ ಮಾಡಿದ್ರು ಕರ್ಮದಲ್ಲಿ ಫಲಾಸಕ್ತಿ ಉಳ್ಳಂಥವರಾಗಿರುವಂಥವ್ರು ಯಾರು? ಅಜ್ಞಾನಿಗಳು ಕರ್ಮ ಮಾಡ್ತಾರ, ಆದ್ರೆ ಕರ್ಮದಲ್ಲಿ ಫಲಾಸಕ್ತಿ ಐತೆ ಅವ್ರಿಗೆ. ಮತ್ತೆ ಅವರಲ್ಲಿ ಏನೈತೆ? ಕೇವಲ ಫಲಾಸಕ್ತಿ ಅಷ್ಟೇ ಅಲ್ಲದೆ ಅನೇಕ ದೇವತೆಗಳಲ್ಲಿ ಫಲ ಅಪೇಕ್ಷೆಯಿಂದ ಅವ್ರ ಕರ್ಮಗಳನ್ನು ಮಾಡ್ತಾರ. ಅವ್ರ ದೃಷ್ಟಿಯಲ್ಲಿ ದೇವರು ಒಬ್ಬನೇ ಎಂಬುದಿಲ್ಲ, ಆ ದೇವರು ನಮ್ಮೊಳಗ ಇದ್ದಾನೆ ಎಂಬುದಿಲ್ಲ. ದೇವರು ಅನೇಕರ ಇದ್ದಾರ, ಬೇರೆ ಬೇರೆ ಇದ್ದಾರ, ದೇವರೇ ಬೇರೆ ನಾನೇ ಬೇರೆ ಅಂತ ತಿಳಿದು ಕರ್ಮ ಮಾಡೋರು ಇದ್ದಾರೆ. ಇವ್ರು ಯಾರು? ಅಜ್ಞಾನಿಗಳು. ಯಜಂತಿ ಅಂದ್ರೆ ಆರಾಧಿಸುವಂಥವರು. ಅದಕ್ಕಾಗಿ ಅವರು ಅನೇಕ ರೀತಿಯಿಂದ ದುಃಖಕ್ಕೊಳಗಾಗ್ತಾರೆ. ಈ ರೀತಿಯಿಂದ ಕರ್ಮಗಳಿಂದ ಉತ್ಪತ್ತಿಯಾದ ಸಿದ್ಧಿಯು ಸಹ ಅಂದ್ರೆ ಅದರಿಂದ ಪ್ರಾಪ್ತಿಯಾದಂತಹ ಫಲಭೋಗಗಳೇನಿದಾವೆ ಎದಕ್ಕೆ ಮಾಡ್ತಾರೆ ಅವ್ರ ಕರ್ಮಗಳು? ಅನೇಕ ದೇವತೆಗಳ ಯಜ್ಞ, ಯಾಗ, ಹೋಮಾದಿಗಳ ಉದ್ದೇಶ ಏನು ಅವ್ರದ್ದು ಅಂದ್ರೆ ನಮ್ಮ ಇಂಥ ಫಲ ಪ್ರಾಪ್ತಿ ಆಗಲೆಂಬ ಉದ್ದೇಶದಿಂದನೇ ಯಜ್ಞ, ಯಾಗ ಮಾಡ್ತಾರ. ಅವರು ಹೋಮಗಳು ಮಾಡ್ತಾರ, ಜಪಗಳು ಮಾಡ್ತಾರ. ಅವ್ರಿಗೇನು ಆ ವಿಷಯ ಸುಖ ಪ್ರಾಪ್ತಿಗಾಗಿ ಅವರು ಕರ್ಮಗಳು ಮಾಡ್ತಾರೆ ಹೊರತು ಅವ್ರಿಗೇನು ನಿರ್ವಿಷಯವಾದ ಪರಮಾತ್ಮ ಬೇಕಾಗಿಲ್ಲ. ಅವರಿಗೆ ವಿಷಯದ ಸುಖ ಬೇಕಾಗ್ಯದ. ಈ ಲೋಕದಲ್ಲಿ ಇಚ್ಛಿತವಾದಂಥ ವಸ್ತುವಿನ ಪ್ರಾಪ್ತಿ ಮಾಡಿಕೊಳ್ಳಲಿಕ್ಕೆ ಆಯಾ ಕರ್ಮಗಳು ಜಗತ್ತಿನಲ್ಲಿ ಮಾಡ್ತಾರೆ. ಅನೇಕ ರೀತಿಯಿಂದ ವಿಧ ವಿಧವಾಗಿ ಮಾಡ್ತಾರೆ. ಅವ್ರ ಉದ್ದೇಶ ಏನು? ಪರಮಾತ್ಮ ಕೂಡೋದು ಅವ್ರ ಉದ್ದೇಶ ಐತೇನಿಲ್ಲ. ಇದರಿಂದ ಏನಾಗ್ತದಂದ್ರೆ ಅವ್ರ ಅಂತಃಕರಣ ಮತ್ತಿಷ್ಟು ಮಲಿನ ಆಗ್ತದೆ ಹೊರತು ಶುದ್ಧ ಅಂತ ಎಂದು ಆಗಂಗಿಲ್ಲ. ಎಷ್ಟು ನೀನು ಕರ್ಮಗಳಲ್ಲಿ ಆಸಕ್ತಿ ಉಳ್ಳವನಾಗ್ತದೆ ಅಷ್ಟು ನಿನ್ನ ಅಂತಃಕರಣ ಮತ್ತಿಷ್ಟು ಮಲಿನ ಹಾಕ್ಯಂತ ಹೋಗ್ತದೆ. ಈ ರೀತಿಯಿಂದ ಕರ್ಮಗಳನ್ನ ಮಾಡಿ ಸಿದ್ಧಿ ಆಯಾ ಶೀಘ್ರವಾಗಿ, ಇವು ಕರ್ಮದ ಫಲಗಳು ಬಹಳ ಶೀಘ್ರವಾಗಿ ಪ್ರಾಪ್ತಿ ಆಗ್ತಾವ, ಇಲ್ಲಂತಿಲ್ಲ. ಆದ್ರೆ ಅಷ್ಟೇ ಶೀಘ್ರವಾಗಿ ಕ್ಷೀಣ ಆಗ್ತಾವ. ಯಾಕಂದ್ರೆ ನೀ ಮಾಡಿದ ಕರ್ಮದ ಪುಣ್ಯದ ಫಲ ಅಷ್ಟು ನಿನ್ನ ಸಮಯವನ್ನು ನಿನ್ನ ಹಿಡಿತದ. ಆ ಸಮಯ ಮೀರ್ತು ಅಂದ್ರೆ ಬಿಟ್ಟು ಬಿಡ್ತದ. ಅದರಂತೆ ಮತ್ತೆ ಏನಾಗ್ತಾರ ಅಂದ್ರೆ ಅವ್ರು ಪುನಃ ಕರ್ಮದ ಫಲ ದೋಷದಿಂದ ಮುಂದೆ ಅನೇಕ ಭವತಿ ಅಂದ್ರೆ ಈ ಲೋಕದಲ್ಲಿ ಅನೇಕ ಜನ್ಮಗಳನ್ನು ಎತ್ತಾರ.
ಅಂದ್ರೆ ಅವರಿಗೆ ದುಃಖ ಅಂತ ತಪ್ಪಿದ್ದಲ್ಲ. ಮತ್ತೆ ಈ ದುಃಖಕ್ಕೆ ಬಿಡುಗಡೆ ಆಗುವಂತ ಮಾರ್ಗವನ್ನು ಯಾವುದು ಜ್ಞಾನ ಮಾರ್ಗ, ಅಂಥ ಜ್ಞಾನ ಪ್ರಾಪ್ತಿಗಾಗಿ ಅಂತಃಕರಣ ಕೂಡ ಅವ್ರು ಶುದ್ಧಿ ಇರಂಗಿಲ್ಲ. ಯಾಕಂದ್ರೆ ಕರ್ಮ ಮಾಡೋರಲ್ಲಿ ಸಿಟ್ಟು ಭಾಳ ಇರ್ತದ. ನೀವು ಏನನ್ನು ಹೇಳ್ರಿ ಅವ್ರಿಗೆ, ಅವಾಗ ಅವರು ಮಾತಾಡೋದ್ರ ಮೇಲೆ ಗೊತ್ತಾಗ್ತದ. ಬಹಳ ಕರ್ಮದಲ್ಲಿ ತೊಡಗಿದವರಿಗೆ ಏನಾದ್ರೂ ಹೇಳಕ್ ಹೋದ್ರೆ ಅವ್ರು ಸಿಟ್ಟು ಮಾಡಿಬಿಡ್ತಾರ. ಅವರು ಯಾರಿಗೆ ಹೇಳ್ತೀವಿ ನೀನು ವೇದ ಪುರಾಣ ಅಂತ. ಯಾಕಂದ್ರೆ ಅವ್ರಿಗೆ ಸಿಟ್ಟು ಭಾಳ ಇರ್ತದ, ಆಸಕ್ತಿ. ಎಲ್ಲಿ ಸಿಟ್ಟು ಭಾಳ ಅದಂದ್ರೆ ಅಲ್ಲಿ ಆಸೆ ಭಾಳ ಇರ್ತದ, ಆಸಕ್ತಿ ಭಾಳ ಇರ್ತದ. ಅವರಿಗೆ ಬರೋದು, ನಿರಾಸಕ್ತರಿಗೆ ಯಾವುದು ಬರಂಗಿಲ್ಲ. ಸುಮ್ಮನೆ ತಮ್ಮ ಪಾಡಿಗೆ ತಾವಿರ್ತಾರೆ ಅಷ್ಟೇ. ಈ ರೀತಿಯಿಂದ ಹೌದು. ಮತ್ತೇನಪ್ಪ ಅಂದ್ರೆ ಲೋಕಾಂತರ ಗತಿಯನ್ನು ಹೊಂದಿ ಪುನಃ ಮತ್ತೆ ಇದೇ ಜನ್ಮ ಮರಣ ರೂಪವಾದ ಸಂಸಾರದಲ್ಲಿ ಸಿಲುಕಿ ಅನೇಕ ದುಃಖಗಳಿಗೆ ಆಹುತಿ ಆಗ್ತಾರೆ. ನೋಡ ಅರ್ಜುನ, ಇದ್ರಾಗ ನಂದೇನು ತಪ್ಪಾದಪ್ಪ? ನಾನೇನು ಇಲ್ಲ ಅಂತಲ್ಲ, ಎಲ್ಲರಿಗೂ ಸಮಾನವಾಗಿ ಹೇಳ್ತೀನಿ ಖರೆ. ಆದ್ರೆ ಅವ್ರವ್ರ ಬುದ್ಧಿ, ಅವ್ರವ್ರು ಮಾಡುವಂತ ಆಸೆ, ಆ ಆಸೆಯಿಂದನೇ ಈ ಲೋಕದಲ್ಲಿ ಅವ್ರವ್ರ ಆಯಾ ಗತಿಯನ್ನು ಹೊಂದುತ್ತಾರೆ ಹೊರತು ನನ್ನ ಉಪದೇಶದಲ್ಲಿ ಆಗಲಿ ನನ್ನ ರಕ್ಷಣೆ ಆಗಲಿ ಏನು ಇದರಲ್ಲಿ ಭೇದ ಇಲ್ಲ. ನಾನು ಎಲ್ಲರಿಗೂ ಸರ್ವ ಸಮಾನವಾಗಿ ನಿಜ ಉಂಡ್ರೆ ಹೇಳ್ಯಾರಲ್ಲ, ಶರಣರ ಸದು ಹೃದಯ ನಳಿನದೊಳು ಪರಿಶೋಭಿಸುತ್ತಿರುವುದು ನಿನ್ನ ದಿವ್ಯ ಪಾದ. ಮತ್ತೆ ಶರಣರಲ್ಲಿ ಯಾಕೆ ಪಾದ ಅವ್ರು ಕಾಣ್ತಾವ, ಉಳಿದವರಲ್ಲಿ ಯಾಕೆ ಕಾಣಂಗಿಲ್ಲ? ಉಳಿದವರಲ್ಲಿ ಇಲ್ಲ ಅಂತಲ್ಲ, ಐದಾವ ನೋಡೋ ಗುಣ ಅವ್ರಿಗಿಲ್ಲ. ಏನ್ ಮಾಡಲ್ಲ? ಶರಣರ ಹೃದಯ ಹೆಂಗಾದ ಹಂಗ ನಮ್ಮ ಹೃದಯ ಆದಾಗ ನಮ್ಗೆ ಆ ದಿವ್ಯ ಪಾದದ ಅಂದ್ರೆ ಆ ಪರಮಾತ್ಮ ಸಾಕ್ಷಾತ್ಕಾರ ಆಗ್ತದ. ನಮ್ಮವೆಲ್ಲ ಶರಣರು ಗುಣ ಇದ್ದು ಅವರು ಇಲ್ಲೇ ಇದಾವ, ನಮ್ಮ ಗುಣ ನಮ್ಮಲ್ಲೇ ಇದಾವ. ಅದ್ರಾಗ ನಾವು ಪಾದ ನೋಡ್ಬೇಕು, ಪರಮಾತ್ಮ ನೋಡ್ಬೇಕಂದ್ರೆ ಕಾಣ್ತದ? ಸಾಧ್ಯ ಇಲ್ಲ. ಇಲ್ಲ ಅಂತಲ್ಲ, ಎಲ್ಲರಲ್ಲೇ ಇದಾವ ಖರೆ, ಆದ್ರೆ ಕಾಣೋದಿಲ್ಲ. ಯಾಕಂದ್ರೆ ಇದು ದೋಷ ಐತೆ ಅವ್ರದ್ದು. ಇಷ್ಟೆಲ್ಲ ಆಶೆ ಆಕಾಂಕ್ಷೆಗಳಿಂದ ಕೂಡಿಕೊಂಡು ಅವ್ರು ಎಷ್ಟೇ ಪ್ರಯತ್ನ ಮಾಡಿದ್ರು ಅವ್ರಿಗೆ ಎಂದೂ ಪರಮಾತ್ಮ ಮಾರಿ ಸಮಿತಿಗೆ ತೋರಿಸಂಗಿಲ್ಲ. ಇನ್ನು ಪಾದಗೆ ಬಹಳ ದೂರ ಉಳಿತದ. ಅದನ್ನ ಹೇಳ್ತಾರ ಅವರು. ಈ ರೀತಿಯಿಂದ ಉಂಟಾಗುತ್ತದೆ, ಆದರೆ ಅವರಿಗೆ ನನ್ನ ಸಾಕ್ಷಾತ್ಕಾರ ಪ್ರಾಪ್ತಿ ಆಗುವುದಿಲ್ಲ. ಈ ಜನ್ಮಲ ಇಂಥ ಅನೇಕ ಜನ್ಮಗಳಲ್ಲಿ ಬಂದು ಅವರು ಇಂಥ ಕಾಮ್ಯ ಕರ್ಮಗಳಲ್ಲಿ ಆಸಕ್ತರಾಗಿ ಅನೇಕ ಕರ್ಮಗಳನ್ನು ಮಾಡಲಿ, ಅವ್ರಿಗೆ ಎಂದು ನಮ್ಮ ಪ್ರಾಪ್ತಿ ಆಗಂಗಿಲ್ಲ. ಯಜ್ಞ, ದಾನ, ಜಪ, ಯೋಗ, ಜ್ಯೋತಿಷ್ಠಾಮ ಯೋಗಾದಿಗಳನ್ನು ನಿಜಗೊಂಡ್ರೆ ಬರ್ಕೊಂಬಂದಾರಲ್ಲ. ಇವೆಲ್ಲ ಕರ್ಮಗಳನ್ನು ನೀ ಬೇಕಾದಷ್ಟು ಅನುಷ್ಠಾನ ಮಾಡಿದ್ರು ಕೂಡ ನಿನಗೆ ಆ ಜ್ಞಾನ ನಿನಗೆ ಸಾಕ್ಷಾತ್ಕಾರ ಆಗಂಗಿಲ್ಲ. ಅಂದ್ರೆ ಅಂತ ಅಪರೋಕ್ಷ ಜ್ಞಾನ ಆಗಂಗಿಲ್ಲ ಅಂತ. ಪರೋಕ್ಷ ಜ್ಞಾನ ಅಂದ್ರೇನು? ಪರಮಾತ್ಮನ ಬೇರೆ ಆಗಿ ಹುಡುಕೋದು. ಅಪರೋಕ್ಷ ಅಂದ್ರೆ ಪರಮಾತ್ಮನ ತನ್ನಲ್ಲಿ ತಾನು ತಿಳಿದೋದು. ಅಂತ ಅಪರೋಕ್ಷ ಜ್ಞಾನ ಇವರಿಗೆ ಆಗಂಗಿಲ್ಲ. ಯಾಕಂದ್ರೆ ಇವರಿಗೆ ಪ್ರತಿಬಂಧಕ ಮಾಡ್ತದ. ಮತ್ತೆ ಹಿಂಗ್ ಯಾಕಾಯ್ತು ಪರಮಾತ್ಮ ಈ ರೀತಿಯಿಂದ ಆಗೋದಕ್ಕೆ ಕಾರಣ ಏನು? ಅವ್ರ ಬುದ್ಧಿಗಳಲ್ಲಿ ಹಿಂಗೆ ಬರೋದ ಕಾರಣ ಏನು ಅಂದ್ರೆ, ಅದಕ್ಕೆ ನಾನು ಕರ್ತ ಅಲ್ಲ. ಅವ್ರವ್ರ ವ್ಯವಹಾರಗಳು, ಅವ್ರವ್ರ ಕರ್ತವ್ಯಗಳನ್ನು ಅವರು ಸರಿಯಾದ ರೀತಿಯಿಂದ ನಿಭಾಯಿಸದಿರೋದೇ ಅದು ದೋಷ ಆಗಿದೆ. ಈಗ ನೀನೊಬ್ಬ ಕ್ಷತ್ರಿಯಾಗಿ ನಿನ್ನ ಧರ್ಮ ಅದ, ಎದುರಿಗೆ ನಿನ್ನ ಹುಟ್ಟಿಸಿದಂಥ ತಂದೆ ಬಂದರೂ ಕೂಡ ನೀನು ಅವನು ಕೂಡ ಯುದ್ಧ ಮಾಡಬೇಕಂತ ಅದ. ಮತ್ತು ನೀನು ಆ ಧರ್ಮವನ್ನು ಬಿಟ್ಟಿದ್ದೇ, ಇಲ್ಲಿದ್ದರೆ ನನಗೆ ಯುದ್ಧ ಮಾಡೋಕ್ಕಾಗವಲ್ಲ ಅಂತ ಕೂತಿದ್ದೆ ಅಂದ್ರೆ ಇದು ಕ್ಷತ್ರಿಯ ಧರ್ಮ ವಿರುದ್ಧ ಅಲ್ಲ. ನಿನ್ನ ಕ್ಷತ್ರಿಯ ಧರ್ಮ ಅದ. ನಿನಗೆ ಯಾರು ಎದುರು ಬರ್ತಾರ ಅವರು ನೀನು ನೋಡಂಗಿಲ್ಲ, ಅವ್ರು ನಮ್ಮವರು ತಮ್ಮವರು ಅಂತ ನೋಡಂಗಿಲ್ಲ. ನೀನು ಯುದ್ಧ ಮಾಡ್ಬೇಕಂತ ಐತೆ ಧರ್ಮ ಪರವಾಗಿ. ಆದ್ರೆ ನೀವು ವಿರುದ್ಧ ಹೊಟ್ಟಿದ್ದೀಗ. ಅದ್ರಂಗ ಇಲ್ಲಿ ನಾನು ಈ ಜಗತ್ ಸೃಷ್ಟಿಯಾದಿಗಳನ್ನು ಮಾಡಿದ್ರು ಕೂಡ ಇಲ್ಲಿ ವರ್ಣಗಳನ್ನು ವರ್ಣಗಳನ್ನು ಭೇದ ಮಾಡಿ, ಪರಂತು ಆ ವರ್ಣಗಳ ಮಹತ್ವವನ್ನು ತಿಳಿಯದೆ ಅಜ್ಞಾನಿಗಳಂತೆ ತಾವು ವರ್ತನ ಮಾಡ್ತಕ್ಕಂಥವ್ರು ಅವ್ರ ದೋಷ ಹೊರತು ನಂದು ದೋಷ ಇಲ್ಲ ಇದ್ರಾಗ ಅಂತ ಹೇಳ್ತಾರೆ. ಹೆಂಗಂದ್ರೆ ಚಾತುರ್ವರ್ಣ್ಯಂ ಮಯಾ ಸೃಷ್ಟ್ಯಂ ಗುಣಕರ್ಮ ವಿಭಾಗತ ತಸ್ಯ ಕರ್ತಾರಮಪಿ ಮಾಂ ವಿದ್ಯಾಕರ್ತಾರಂ ಅವವ್ಯಂ ಅಂತ ಹೇಳ್ತಾನೆ. ಗುಣ ಮತ್ತು ಕರ್ಮ ವಿಭಾಗಶಃ ಅಂದ್ರೆ ವಿಭಾಗದಿಂದ. ಇಲ್ಲಿ ಚಾತುರ್ವರ್ಣ್ಯಂ ಅಂದ್ರೆ 4 ವರ್ಣಗಳು, ಚತುರ್ ಅಂದ್ರೆ 4 ವರ್ಣಗಳು. ಯಾವ ವರ್ಣಗಳು ಅಂದ್ರೆ ಇಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಇವು 4 ವರ್ಣಗಳು.
4 ವರ್ಣಗಳು 4 ಆಶ್ರಮಗಳು ಬೇರೆ ಬಿಡು. ಇಲ್ಲಿ ವರ್ಣಗಳು ಹೇಳ್ತಾನೆ. ಇವು ಯಾರಿಂದ ನನ್ನಿಂದ ರಚಿಸಲ್ಪಟ್ಟವ ಇಲ್ಲಂತಿಲ್ಲ. ಬಂತು ಇದರಲ್ಲಿ ಗುಣ ವಿಭಾಗದಿಂದ ವರ್ಣಗಳ ಭೇದ ಇದಾವ. ಬ್ರಾಹ್ಮಣ ಅಂತ ಯಾಕಂದೀವಿ, ಕ್ಷತ್ರಿಯ ಅಂತ ಯಾಕಂದೀವಿ, ವೈಶ್ಯ ಅಂತ ಯಾಕೆ ಕರೆದಾರ ಮತ್ತು ಶೂದ್ರ ಅಂತ ಯಾಕೆ ಕರೆದಾರ ಅಂದ್ರೆ ಆ ಗುಣದಂತೆ ಗುಣಕ್ಕೆ ತಕ್ಕಂತೆ ಅವ್ರ ಕಾರ್ಯಗಳು ಇದಾವ ಜಗತ್ತಿನಲ್ಲಿ. ಆಯಾ ಕಾರ್ಯದಲ್ಲಿ ಯಾರು ತೊಡಗ್ಯಾರ ಅವ್ರಿಗೆ ಆ ಗುಣಕ್ಕೆ ಅನುಗುಣವಾಗಿ ಅವ್ರ ಹೆಸರನ್ನು ಕರೆದಾರ ಲೌಕಿಕ ವ್ಯವಹಾರಕ್ಕಾಗಿ. ಇಲ್ಲಿ ನನ್ನ ಮಾಯಾ ಮೂಲಕ ರಚಿಸಲ್ಪಟ್ಟಿದೆ. ಯಾರ ಮಾಯೆಯಿಂದಪ್ಪ ಅಂದ್ರೆ ಪರಮಾತ್ಮನ. ನಮ್ಮ ಸಾಮಾನ್ಯರು ಹೆಂಗಿದೀವಿ, ನಾವೆಲ್ಲರೂ ಮಾಯೆಗೆ ನಾವು ಅಧೀನೀವಿ. ಆದರೆ ಪರಮಾತ್ಮ ಮಾಯಾಧೀನ ಇದೆ. ಮಾಯ ತನ್ನ ಅಧೀನದಲ್ಲಿ ಇಟ್ಕೊಂಡನು. ಪರಮಾತ್ಮ ಹೇಳಿದಂಗೆ ಮಾಯ ಕೇಳ್ತದೆ ಹೊರತು ಮಾಯ ಹೇಳಿದಂಗೆ ಪರಮಾತ್ಮ ಕೇಳೋನಲ್ಲ. ನಾವೇ ಹೆಂಗೆ ಮಾಯ ಹೆಂಗೆ ಕುಣಿಸ್ತದೆ ಹಂಗೆ ಕುಣಿತೀವಿ ನಾವು. ಅದು ಹೆಂಗೆ ಆಟ ಆಡ್ತದೆ, ಯಾಕಂದ್ರೆ ಅದು ಮಾಯ ಅಧೀನ ಇಟ್ಕೊಂಡದ. ಅದಕ್ಕೆ ಇಲ್ಲಿ ಹೇಳ್ತಾನ, ನನ್ನ ಮಾಯಿಂದ ರಚಿಸಲ್ಪಟ್ಟಿದೆ. ತಸ್ಯ ಅವುಗಳನ್ನು ಕರ್ತವ್ಯವಾದರೂ ಅಪಿ ಸಹ. ಇಷ್ಟೆಲ್ಲ ನಡೆದರೂ ಕೂಡ ಆ ಕರ್ತವ್ಯಗಳಲ್ಲಿ ನಾನು ಕೂಡಿಲ್ಲ ಅಂತ ಹೇಳ್ತಾನೆ. ಗುಣಕರ್ಮಗಳಲ್ಲಿ ನಾ ಕೂಡಿಲ್ಲ, ಅಕರ್ತನಾಗೀನಿ. ನನ್ನಿಂದ ರಚನೆ ಆಗ್ಯದ, ಆದ್ರೆ ನಾನು ಅಕರ್ತ ಇದ್ದೀನಿ. ಹೆಂಗ ಅಂತಂದ್ರೆ ಇಲ್ಲಿ ಗುಣಗಳದ್ದು ಹೇಳ್ತಾನೆ. ಸತ್ವಗುಣ ಪ್ರಧಾನವಾಗಿದ್ದಂಥವರು ವೇದಗಳಲ್ಲಿ ಉಪನಿಷತ್ಗಳಲ್ಲಿ ಉಪದೇಶ ಮಾಡುವಂಥ ಆ ವಾಕ್ಯಗಳನ್ನು ತಮ್ಮ ಅನುಭವದಲ್ಲಿ ತಂದುಕೊಂಡು ಅದನ್ನು ಸಮಾಜದ ಮತ್ತು ಲೋಕದ ಹಿತಚಿಂತನೆಗಾಗಿ, ಜಗತ್ತಿನಲ್ಲಿ ಹಿತಚಿಂತನೆಗಾಗಿ ಅದನ್ನ ತಮ್ಮ ಅನುಭವದಿಂದ ಮತ್ತು ಯುಕ್ತಿ ಪ್ರಮಾಣಗಳಿಂದ ಉಪದೇಶ ಮಾಡೋನೇ ಬ್ರಾಹ್ಮಣ ಅಂತ ಇಲ್ಲಿ ಹೇಳ್ಯಾರ. ಅವರಲ್ಲಿ ಏನಿರ್ತದ, ಸತ್ವಗುಣ ಪ್ರಧಾನ ಇರ್ತದ. ಸತ್ವಗುಣ ಮತ್ತೆ ಈಗ ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದವರೇ ಬ್ರಾಹ್ಮಣ ಅಂತ ಇಲ್ಲಿ ಹೇಳಿಲ್ಲ. ಈ ಗುಣಗಳು ಯಾರಲ್ಲಿ ಇರ್ತಾವ ಅವರಿಗೆ ಬ್ರಾಹ್ಮಣ ಅಂದಾರ. ಮುಂದೆ ಇದಕ್ಕೆ ಇನ್ನೊಂದು ಅರ್ಥರು ಮಾಡ್ಯಾರ ಆಧ್ಯಾತ್ಮದಲ್ಲಿ. ಇನ್ನ ಕೇವಲ ರಜೋಗುಣ ಸತ್ವಗುಣವನ್ನು ಗೌಣ ಮಾಡಿ ರಜೋಗುಣ ಪ್ರಧಾನವಾಗಿಟ್ಟುಕೊಂಡು ತಮಗುಣವನ್ನು ಗೌಣ ಮಾಡಿ ಯಾರು ಶತ್ರುಗಳಲ್ಲಿ ವಿರುದ್ಧವಾಗಿ ಶತ್ರುದ ವಿರುದ್ಧ ಹೋರಾಟ ಮಾಡತಕ್ಕಂಥ ಸಾಮರ್ಥ್ಯ ಬಲವುಳ್ಳಂಥವ್ರು ಅವರು ಕ್ಷತ್ರಿಯರು. ಅವರು ಇದ್ದಾರೆ. ರಜೋಗುಣ ಇತ್ತಂದ್ರೆ ಅಲ್ಲಿ ಹೋರಾಟ ಮಾಡಕ್ ಬರ್ತದೆ, ಸತ್ವಗುಣ ಇತ್ತಂದ್ರೆ ಬರ್ತದೆ ರಂಗ. ಮತ್ತೆ ಈ ರಜ ಸತ್ವಗುಣವನ್ನು ಏನಪ್ಪಾ ಅಂದ್ರೆ ಔಟನ್ನು ಗೌಣ ಮಾಡಿ ಕೇವಲ ತಾಮಸು ಗುಣದಿಂದ ತಮಗುಣ ಮತ್ತು ರಜಗುಣ ಸೇರಿ ಈ ವ್ಯವಹಾರ ರೂಪವಾದಂಥ ಏನು ಮಾಡ್ತಕ್ಕಂಥವ್ರು ಇದಾರೆ ಅವರು ವೈಶ್ಯರು. ಮತ್ತೆ ಇವು ಎಲ್ಲವೂ ಗುಣಗಳನ್ನ ಸತ್ವ ರಜಗುಣಗಳನ್ನು ತ್ಯಾಗ ಮಾಡಿ ಕೇವಲ ತಾಮಸ ಗುಣದಿಂದ ಕೂಡಿರ್ತಕ್ಕಂಥವ್ರು ಶೂದ್ರರು ಅಂತ ಇಲ್ಲಿ 4 ವರ್ಣಗಳು ಹೇಳ್ಯಾವ. ಇಲ್ಲಿ ವಿಚಾರ ಮಾಡಿ ನೋಡಿದರೆ ಯಾರು ತಮ್ಮ ಯಥಾರ್ಥ ಸ್ವರೂಪವನ್ನು ಅನುಭವಕ್ಕೆ ತಂದುಕೊಂಡು ಪರೋಕ್ಷ ಜ್ಞಾನವನ್ನಷ್ಟೇ ಅಲ್ಲ ಅಪರೋಕ್ಷ ದೃಢಜ್ಞಾನವುಳ್ಳಂಥವರಾಗಿ ಬ್ರಹ್ಮನಿಷ್ಠತ್ವ ಉಳ್ಳವರಾಗಿ ಬ್ರಹ್ಮ ಉಪದೇಶ ಮಾಡತಕ್ಕಂಥವರೇ ನಿಜವಾದ ಬ್ರಾಹ್ಮಣರು, ಅವರೇ ಬ್ರಹ್ಮಜ್ಞಾನಿಗಳು. ಅಂಥ ಬ್ರಹ್ಮಜ್ಞಾನಿಗಳ ಹಿತವನ್ನು ಬಯಸಿ ಅವರಿಗೆ ಯಾವುದೇ ರೀತಿಯಿಂದ ಪ್ರತಿಬಂಧಕವಾಗದಂತೆ ಅವರಿಗೆ ಉತ್ತಮವಾದಂಥ ಸೇವಾದಿಗಳನ್ನು ಒದಗಿಸಿಕೊಡ್ತಕ್ಕಂಥವರೇ ಕ್ಷತ್ರಿಯರು. ಬ್ರಹ್ಮಜ್ಞಾನಿಗಳು ಯಾರಿದ್ದಾರೆ? ಮುಮುಕ್ಷುಗಳು. ಮತ್ತು ಇವರಲ್ಲಿ ಸೇವಾಭಾವ ಇತ್ತು ಅಂದ್ರೆ ಆ ಬ್ರಹ್ಮಜ್ಞಾನಿಗಳು ಇವರಿಗೆ ಉಪದೇಶ ಮಾಡ್ತಾರೆ. ಕಠೋರ ಭಾವ ಇತ್ತಂದ್ರೆ ಮಾಡ್ತಾರೆ. ಮಹಾತ್ಮರು ಎಲ್ಲಿ ಸೇವಾಭಾವ, ವಂದನೆ ಮತ್ತು ಅವರಲ್ಲಿರ್ತಕ್ಕಂಥ ಭಕ್ತಿ ಆಸಕ್ತಿಯಿಂದ ಕೂಡಿದಂಥವರಿಗೆ ಮಹಾತ್ಮರು ಉಪದೇಶ ಮಾಡ್ತಾರೋ ಏನು ಮೂರ್ಖರಿಗೆ ಉಪದೇಶ ಮಾಡ್ತಾರೆ? ಅಂಥವರಿಗೆ ಮಾಡ್ತಾರೆ. ಈ ಗುಣಗಳಿರ್ಬೇಕಲ್ಲ. ಅಲ್ಲಿ ರಜಗುಣ ಇದ್ರೆ ಮಾಡಕ್ ಬರ್ತದ. ಅವೆಲ್ಲ ಕ್ರಿಯೆ ಯಾವಾಗ ಮಾಡ್ತಾನ್ರಿ? ರಜಗುಣ ಇದ್ರೆ ಕ್ರಿಯೆ ನಡೀತದ. ಸೇವೆ ಮಾಡ್ಬೇಕಾದ್ರೆ ಶರೀರ ಬೇಕು, ಇಂದ್ರಿಯಗಳು ಬೇಕು, ಎಲ್ಲ ವ್ಯವಹಾರ ನಡಿಬೇಕಾದ್ರೆ ಅವಿದ್ರಲ್ಲ ಮಾಡೋದು. ಅಲ್ಲಿ ರಜಗುಣ ಇದ್ರೆ ನಡೀತದೆ. ಈ ರೀತಿಯಿಂದ ಗುಣ ಸಂಪದದಿಂದ ಹೇಳ್ಯಾರೆ ಹೊರತು ನಾವು ಬರೀ ಈ ಜಾತಿಯಲ್ಲಿ ಹುಟ್ಟಿ ಬಂದವನು ಇದೇ ಬ್ರಾಹ್ಮಣ, ಇವನೇ ಶೂದ್ರ, ಇವನೇ ವೈಶ್ಯ ಹಿಂಗೆ ಹೇಳಿಲ್ಲ ಶಾಸ್ತ್ರದಲ್ಲಿ.
ಜಾತಿ ಆಧಾರದ ಮೇಲೆ ಹಿಂಗೆ ಹೇಳಿಲ್ಲ ಅದು. ಈ ಲಕ್ಷಣ ಯಾರಲ್ಲಿ ಇರ್ತಾವ ಅವ್ರಿಗೆ ಹೇಳ್ಯಾರ. ಮತ್ತೆ ಎಂಥ ಪ್ರಸಂಗ ಬಂದರೂ ಕೂಡ ತನ್ನ ಪ್ರಾಣವನ್ನು ಪಣಕ್ಕಿಟ್ಟು ಆ ಧರ್ಮದ ಮಾರ್ಗವನ್ನು ತ್ಯಾಗ ಮಾಡಂಗಿಲ್ಲ ಅಂತ ದೃಢ ಸಂಕಲ್ಪ ಉಳ್ಳಂಥವನೇ ಮುಮುಕ್ಷು, ಅವನಿಗೆ ಕ್ಷತ್ರಿಯ ಅಂತ ಕರೆದರು. ದೃಢ ಸಂಕಲ್ಪ ಇರಬೇಕು. ಗುರು ಶಾಸ್ತ್ರಾದಿಗಳಿಗೆ ವಿರುದ್ಧವಾಗಿ ಪ್ರಸಂಗ ಬಂದರೂ ತನ್ನ ಪ್ರಾಣಕ್ಕಾದ್ರೂ ಪಣಕ್ಕಿಟ್ಕೇಸಿ ನಾನು ಯುದ್ಧ ಹೋರಾಟ ಮಾಡ್ತಾನಂಬಷ್ಟು ಸಾಮರ್ಥ್ಯ ಒಬ್ಬ ಮುಮುಕ್ಷಿಗಿರಬೇಕು. ಅಂತ ದೃಢ ಸಂಕಲ್ಪದಿಂದ ಕೂಡಿದಂಥವ್ರು. ಹಿಂಗೆಲ್ಲ ಇವು ಶಾಸ್ತ್ರದಲ್ಲಿ ಗುಣಕರ್ಮ ವಿಭಾಗದಿಂದ ನನ್ನ ಮೂಲಕ ರಚಿಸಲ್ಪಟ್ಟಿವೆ. ಅವುಗಳನ್ನು ಕರ್ತವ್ಯವಾದರು. ಇವೆಲ್ಲ ಇದ್ರೂ ಕೂಡ ಇವೆಲ್ಲ ಎದರಿಂದ ಕರ್ತವ್ಯ ಇದಾವ? ಗುಣಗಳ ಸಂಬಂಧದಿಂದ ಕರ್ತವ್ಯ ಇದಾವಲ್ಲ. ಸತ್ವಗುಣದ್ದು ಎಲ್ಲಿ ಸತ್ವಗುಣ ಅದ ಅವರಿಗೆಲ್ಲ ಇವು ಬರ್ತಾವ ನೋಡ್ರಿ. ಸತ್ವಗುಣ ಎಲ್ಲಿ ಪ್ರಧಾನ ಅದ ಅವರಿಗೆ ಗುರುಗಳು ಹೇಳಿದಂಥ ಉಪದೇಶ ಏನು ಈ ಶಾಸ್ತ್ರಗಳಲ್ಲಿ ಯಾವುದೇ ಇರಲಿ, ಅದು ಉಪನಿಷತ್ ಇರಲಿ, ನಿಜಗುಂಡ್ರು ಇರಲಿ, ಭಗವದ್ಗೀತೆ ಇರಲಿ, ಸತ್ವಗುಣ ಯಾರು ವೃತ್ತಿ ಪ್ರಬಲವಾಗಿ ಐತೆ ಈ ಹೇಳಿದ ತಕ್ಷಣ ಅವನಲ್ಲಿ ಚಿತ್ತದ ಮೇಲೆ ಮೂಡಿದಂಗೆ ಆತ. ಅವನೇನು ಓದೇ ಬರ್ಬೇಕಂತ ಏನು ನೇಮಿಲ್ಲ. ಯಾಕಂದ್ರೆ ಪ್ರಧಾನ ಇರ್ತದ ಸತ್ವಗುಣ. ಅದು ಸಾಮಾನ್ಯ ಕೆಲಸ ಮಾಡಂಗಿಲ್ಲ. ಶುದ್ಧ ಅಂತಃಕರಣದಲ್ಲಿ ಮಾತ್ರ ಅದು ಪ್ರಭಾವ ಬಹಳ ಬೀರ್ತದೆ. ಅವ್ರಿಗೆ ಹೇಳಿದ ತಕ್ಷಣ ಅವರಲ್ಲಿ ಉಳಿತದೆ ಇದು ಜ್ಞಾನ. ಸತ್ವಗುಣ ಪ್ರಧಾನ ಇರ್ತದ. ಮತ್ತೆ ರಜಗುಣ ಇತ್ತು ಅಂದ್ರೆ ಕುಂತ ಕೇಳಕಲ್ಕಷ್ಟೇ ಅನಿಸ್ತದ. ಮತ್ತೆ ಎದ್ದು ಹೋದ್ಮೇಲೆ ಏನು ಹೇಳಿ ಅವ್ರು ಹೇಳಿದ್ದು ಅವ್ರಿಗೆ ಗೊತ್ತು, ನಾವು ಕೇಳಿದ್ ನಮಗೆ ಗೊತ್ತು, ಏನು ಉಳಿದಂಗಿಲ್ಲ. ಯಾಕಂದ್ರೆ ಅದು ಗುಣ ಸಂಬಂಧದಿಂದ ಹಿಂಗ ಆಗ್ತಾವ. ಆದ್ರೂ ಕೂಡ ಇವೆಲ್ಲ ಗುಣಗಳ ಕ್ರಿಯೆಗಳನ್ನು ನಡೀತಕ್ಕಂಥವು ಹೊರತು ಇದರ ಕರ್ತವ್ಯ ನನಗೇನಿಲ್ಲ. ನನಗೇನಿಲ್ಲ ಅಂದ್ರೆ ಪರಮಾತ್ಮ ಯಾರು ಹೇಳ್ತಾನ? ವಿಷ್ಣು ಭಗವಂತ ಪರಮಾತ್ಮ ಹೇಳ್ತಾನ ನೋಡು, ನನಗಿದ್ರ ಕರ್ತವ್ಯ ಇಲ್ಲ, ಕರ್ತೃತ್ವ ಇಲ್ಲ. ಯಾಕಿಲ್ಲ ಅಂದ್ರೆ ನಾನು ಅಕರ್ತ ಏನಿ. ಎಲ್ಲಿ ಗುಣ ಇದಾವ ಅಂದ್ಮೇಲೆ ನಡೀತಾವ ಸ್ವಭಾವ. ಅದರಂತೆ ಜ್ಞಾನಿ ತಿಳಿದಾನ ಹಿಂಗ. ಆ ಗುಣದ ಧರ್ಮದಿಂದ ಇವೆಲ್ಲ ನಡೆದ ಹೊರತು ಈ ಗುಣಕ್ಕೆ ನಾನು ಅತೀತನಾಗಿರುವುದರಿಂದ ನಾನು ಅಕರ್ತ ಇದ್ದೇನೆ. ಹೀಗೆಂದು ಅವಿನಾಶಿ ಪರಮೇಶ್ವರನಾದ ಅಂದ್ರೆ ಆ ಕರ್ತವ್ಯ ರಹಿತನಾಗಿರುವಂತಹ ಪರಮಾತ್ಮನೇ ನಾನು, ನನ್ನನ್ನು ನೀನು ವಾಸ್ತವವಾಗಿ ಅಂದ್ರೆ ಆತ್ಮಸ್ವರೂಪನಾದ ನನ್ನನ್ನು ನೀನು ವಾಸ್ತವಿಕವಾಗಿ ಅಂದ್ರೆ ಇದ್ದದ್ದನ್ನ ಇದ್ದಂಗ ತಿಳಿದಿ ಅಂದ್ರೆ ತಿಳಿದುಕೊಂಡೆ ಅಂದ್ರೆ ನೀನು ಧನ್ಯನಾಗ್ತಿದ್ದಿ ಅರ್ಜುನ. ಈ ಜನ್ಮವನ್ನು ತೊಟ್ಟದ್ದು ನೀನು ಸಾರ್ಥಕ ಆಗ್ತದ. ಯಾಕೆಂತಂದ್ರೆ ನಾಮಾಂ ಕರ್ಮಾಣಿ ಲಿಪ್ಯಂತೆ ನಮೇವ ಕರ್ಮ ಫಲೇ ಸ್ಪೃಹ ಇತಿ ಮಾಂ ಯೋಗ ಅಭಿಜಾನ್ಯತೆ ಕರ್ಮ ಭೀಮ್ನಾ ಸಭ್ಯತೆ. ಸಬದ್ಧತೆ ಅಂತ ಹೇಳ್ತಾನೆ. ಬದ್ಧತೆ ಅಂದ್ರೇನು? ಬಂಧಿಸಲ್ಪಡುವವನಲ್ಲ ಅಂತ. ಯಾರು ಕರ್ಮ ಫಲ ಅಂದ್ರೆ ಕರ್ಮದ ಫಲದಲ್ಲಿ ನನಗೆ ಸ್ವ ಇಚ್ಛಾ ಇರುವುದಿಲ್ಲ. ಸಾಮಾನ್ಯರಿಗೆ ಇಚ್ಛೆ ಅದ ನೋಡು, ಕರ್ಮ ಮಾಡ್ತಾರ, ಅದರದ್ದು ಅಪೇಕ್ಷೆ ಮಾಡ್ತಾನ ಮನುಷ್ಯ. ನನಗೆ ಇಂಥದ್ದು ಮಾಡಿದ್ರೆ ನನಗೇನು ಸಿಗಬಹುದು, ನನಗೆ ಇಂಥದ್ದು ಪ್ರಾಪ್ತಿ ಆಗ್ತದೆ ಇಲ್ಲ, ನಾ ಅದಕ್ಕಾಗಿ ಮಾಡೀನಿ, ನಾನು ಏನಪ್ಪಾ ಅಂದ್ರೆ ದಾನ ಮಾಡೀನಿ, ನನಗದು ಪುಣ್ಯ ಬರ್ತದೋ ಇಲ್ಲ, ಅಪೇಕ್ಷೆ ಅದ. ಇಂಥ ಅಪೇಕ್ಷೆಯಿಂದ ಕೂಡಿಕೊಂಡು ಮಾಡತಕ್ಕಂಥ ಸಕಾಮ ಬುದ್ಧಿಯಿಂದ ಮಾಡತಕ್ಕಂಥ ಕರ್ಮ ಏನಿದಾವಲ್ಲ, ಮಾಮ್ ಅಂದ್ರೆ ನನ್ನನ್ನು, ಕರ್ಮಣಿ ಅಂದ್ರೆ ಅಂಟಿಕೊಳ್ಳುವುದಿಲ್ಲ. ಯಾರಿಗೆ ಅಂಟಿಕೊಳ್ಳೋದಿಲ್ಲ ಇವು? ಯಾರಿಗೆ ಇಚ್ಛೆ ಇಲ್ಲ ಅವರಿಗಿದು ಅಂಟಿಕೊಳ್ಳೋದಿಲ್ಲ ಇದು ಕರ್ಮ. ಅದಕ್ಕೆ ನಿಷ್ಕಾಮ ಕರ್ಮ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಪುಣ್ಯದ ಕಾರ್ಯಗಳಲ್ಲಿ ತೊಡಗ್ಯಾನ, ಪುಣ್ಯದ ಕಾರ್ಯಗಳನ್ನು ಮಾಡ್ತಾನ, ಆದ್ರೆ ಅದರದ್ದು ಯಾವುದ ಫಲದ ಅಪೇಕ್ಷೆ ಇಲ್ಲ. ಹೀಗೆ ಮಾಡತಕ್ಕಂಥವನು ಯಾರಿದಾರ, ಯಾರು ಮಾಂ ನನ್ನನ್ನು ಅಭಿಜಾನತೆ ಯಥಾರ್ಥವಾಗಿ ತಿಳಿದುಕೊಳ್ಳುತ್ತಾನೆಯೋ, ಈ ರೀತಿಯಿಂದ ಯಾರು ನನ್ನ ತಿಳಿದಾರ, ಯಾರು ನನ್ನನ್ನು ತಿಳ್ಕೊಂಡಾರ, ಅವರು ನನ್ನ ಕರ್ಮಗಳಿಂದ ಅವರಿಗೆ ಯಾವುದೇ ರೀತಿಯಿಂದ ಬಂಧನ ಆಗುವುದಿಲ್ಲ ಈ ಜಗತ್ತಿನಾಗ. ನೋಡು, ಕರ್ಮ ಆಸಕ್ತಿಯಿಂದ ಮಾಡಿದ್ವಿ ಅಂದ್ರೆ ಅದು ಬಂಧನಕ್ಕೆ ಕಾರಣ ಆಯ್ತು. ಅದೇ ಕರ್ಮ ಏನಪ್ಪಾ ಅಂದ್ರೆ ನಿರಾಸಕ್ತಿ ಅಂದ್ರೆ ನಿಷ್ಕಾಮ ಬುದ್ಧಿಯಿಂದ ಮಾಡಿದ್ರೆ ಅವರು ಶುದ್ಧ ಅಂತಃಕರಣ ದ್ವಾರ ಆತ್ಮ ಸಾಕ್ಷಾತ್ಕಾರಕ್ಕೆ ಸಾಧನ ಆಯ್ತು. ಶುದ್ಧ ಅಂತಃಕರಣ ಆಗ್ತದ, ಅದರಿಂದ ಜ್ಞಾನ ಪ್ರಾಪ್ತಿ. ಯಾಕೆ ನಿಷ್ಕಾಮ ಅಂತ ಹೇಳ್ಯಾರ ಅಲ್ಲಿ? ಸಾಮಾನ್ಯವಾಗಿ ಎಲ್ಲರೂ ಇಂದ್ರಿಯಾದಿ ವಿಷಯಗಳಲ್ಲಿ
ಸಾಮಾನ್ಯ ಜನರಲ್ಲಿ ಆ ಬುದ್ಧಿ ಇದ್ದೇ ಇರ್ತದ. ಅದು ಸಾಮಾನ್ಯ ವಿಷಯ ಆಕರ್ಷಣೆಯಿಂದ ಬುದ್ಧಿ ವಿಷಯಗಳಲ್ಲಿ ತತ್ಪರ ಆಗ್ತದೆ, ಎಲ್ಲರಿಗೂ ಹೋಗ್ತದೆ. ವಿಷಯಗಳಲ್ಲಿ ಬಂದಾಗ ಈ ವಿಷಯವನ್ನು ಭೋಗಿಸ್ಬೇಕು, ಈ ವಿಷಯವನ್ನು ಪಡಿಬೇಕು ಅಂತ ಇಚ್ಛಾಯತ್ನ ಪ್ರಯತ್ನ ಮಾಡೇ ಮಾಡ್ತಾರೆ. ಆದರೆ ವಿರಾಗಿಗೆ ಮಾತ್ರ ಈ ಬುದ್ಧಿ ಬರಂಗಿಲ್ಲ. ಯಾಕಂದ್ರೆ ವಿಷಯಗಳಲ್ಲಿ ದೋಷವನ್ನು ಕಂಡು ಆ ವಿಷಯದ ತ್ಯಾಗದಲ್ಲಿ ಪ್ರಯತ್ನ ಮಾಡ್ತಾನೆ ಹೊರತು ಆ ವಿಷಯದಲ್ಲಿ ಕೂಡ ಪ್ರಯತ್ನ ಮಾಡಂಗಿಲ್ಲ. ಎಲ್ಲಿ ವಿಷಯ ಬುದ್ಧಿ ಬಹಳ ಇರ್ತದ ಅಲ್ಲಿ ಅದೇ ವೃತ್ತಿ ಬರ್ತಿರ್ತದ. ಅಂತೀವಿ ನಾನು ಏನು ಉಂಡನ ಅದೇ ಡೇಗ್ತಾನ. ಮತ್ತೆ ತಿರ್ತಿರಿಗೆ ವಿಷಯ ಭೋಗದ ಕಡೆ ವೃತ್ತಿ ಹೋಗ್ತದಂದ್ರೆ ಅದೇ ಜಾಸ್ತಿ ಐತೆ ಅಂತ ಅರ್ಥ ಮಾಡ್ಬೇಕು. ನಮ್ಮದು ಹಿಡ್ಕೊಂಡು ಹೇಳ್ತದೆ ಶಾಸ್ತ್ರ. ನಮಗೆ ಪುನಃ ಈ ಲೌಕಿಕ ವಿಷಯಗಳ ವೃತ್ತಿಯಲ್ಲೇ ನಮ್ಮ ವೃತ್ತಿ ಹೋಗ್ತಿತ್ತು ಅಂತಂದ್ರೆ ನಮಗೆ ಆ ವೃತ್ತಿ ಬಹಳ ಅದ. ಇದು ಪ್ರಯತ್ನ ಎಷ್ಟೇ ಪ್ರಯತ್ನ ಮಾಡಿದ್ರು ಇದು ನಮಗೆ ನಿಷ್ಕಾಮ ಬುದ್ಧಿ ಉಂಟು ಮಾಡಂಗಿಲ್ಲ. ಸುಮ್ಮನೆ ತನ್ನ ಕರ್ತವ್ಯದಲ್ಲಿ ತಾನು ಕರ್ತವ್ಯ ಮಾಡೋದು. ಒಂದು ಆಶ್ರಮದಲ್ಲಿ ಒಂದು ಕರ್ತವ್ಯ ಏನೈತೆ ಅವನ ಕರ್ತವ್ಯಗಳನ್ನು ನಿಭಾಯಿಸಿಕೊಂಡು ಹೋಗೋದು ಅಷ್ಟೇ ಹೊರತು ಅದರಲ್ಲಿ ಯಾವುದೇ ರೀತಿಯಿಂದ ಆಸಕ್ತಿ ಇಡಕ್ಕೆ ಹೋಗಬಾರ್ದು. ನನ್ನಿಂದ ನಡೀತದ, ನಾನು ಮಾಡಿದ್ರೆ ಆಗ್ತದ ಅಂತ ಇದು ಏನು ಎಲ್ಲಿವರೆಗೆ ತಲೆಗೆ ಇಟ್ಕೊಂಡಿವಿ ಅಲ್ಲಿವರೆಗೆ ಇದು ನಮ್ಮನ್ನು ತಿರುಗಿ ಕರ್ಕೊಂಡೇ ಬರ್ತದೆ ಇಲ್ಲಿಗೆ. ಅದಕ್ಕೆ ಇಲ್ಲಿ ಹೇಳ್ತಾನೆ, ಯಾರು ಈ ರೀತಿಯಿಂದ ತಿಳಿದುಕೊಳ್ಳುತ್ತಾರೋ ಅವರಿಗೆ ಈ ಕರ್ಮಗಳು ಎಂದೂ ಬಂಧನ ಮಾಡಂಗಿಲ್ಲ. ನೋಡು, ಅದೇ ಕರ್ಮ ಅವನಿಗೆ ಬಂಧನಕ್ಕೆ ಕಾರಣ ಇಲ್ಲ, ಅವನಿಗೆ ಮೋಕ್ಷಕ್ಕೆ ಸಾಧನ ಆಗ್ತದೆ. ಏವಂ ಜ್ಞಾತ್ವಾ ಕೃತಂ ಕರ್ಮ ಪೂರ್ವೈರಪಿ ಮುಮುಕ್ಷುಭ ಕುರುಂ ಕರ್ಮೈವ ತಸ್ಮಾತ್ ಪೂರ್ವೈ ಪೂರ್ವಾತರಂ ಕೃತಂ. ನೋಡು, ಪೂರ್ವ ಅಂದ್ರೆ ಪೂರ್ವ ಕಾಲದವರಾದ ಮುಮುಕ್ಷು ಅಂದ್ರೆ ಮುಮುಕ್ಷುಗಳಿಂದಲೇ, ಮುಮುಕ್ಷು ಪುರುಷರಿಂದಲೂ ಅಪಿ ಅಂದ್ರೆ ಸಹ ಈ ರೀತಿ ತಿಳಿದುಕೊಂಡೆ ಕರ್ಮರಲ್ಲಿ, ಕರ್ಮ ಮಾಡುವುದರಲ್ಲಿ ಕೃತಮ್ ಅಂದ್ರೆ ಮಾಡಲ್ಪಟ್ಟಿದೆ. ಅವ್ರು ತಿಳ್ಕೊಂಡು ಮಾಡ್ಯಾರ, ತಿಳಿಯಾರ್ದ ಮಾಡ್ಯಾರ. ಕೆಲವರು ತಿಳಿಯಾರ್ದ ಮಾಡುದು ಬಂಧನಕ್ಕೆ ಕಾರಣ, ಅದು ತಿಳಿದುಕೇಶ ಮಾಡಿದವ್ರಿಗೆ ಬಂಧನ ಇಲ್ಲ. ಯಾಕಂದ್ರೆ ಅವ್ರ ಕರ್ಮಗಳಲ್ಲಿ ಆಸಕ್ತಿ ಇಲ್ಲ, ಅವ್ರಿಗೆ ಇದ್ರದ್ದು ಏನು ಅಪೇಕ್ಷೆ ಇಲ್ಲ. ಆದರೆ ಸ್ವಾಭಾವಿಕವಾಗಿ ತನ್ನ ಕರ್ತವ್ಯಗಳನ್ನು ತಾವು ಪಾಲನೆ ಮಾಡ್ತಾರೆ. ಮುಮುಕ್ಷುವಿಗೆ ಏನು ಹೇಳ್ಯಾರಪ್ಪ? ಮುಮುಕ್ಷುವಿಗೆ ತನ್ನ ಕರ್ತವ್ಯ ಧರ್ಮಗಳನ್ನು ತಾನು ಪಾಲನೆ ಮಾಡೋದೈತೆ. ಒಂದು ಕ್ರಿಯೆಯಲ್ಲಿ ತೊಡಗ್ಯಾನಂದ್ರೂ ಕೂಡ ಅದರಲ್ಲಿ ಆಸಕ್ತಿ ಇರಂಗಿಲ್ಲ. ಗುರು ಸೇವಾದಿಗಳನ್ನಾಗಲಿ ಇನ್ನು ಅನೇಕ ರೀತಿಯಿಂದ ಪುಣ್ಯ ಕಾರ್ಯಗಳಲ್ಲಿ ತೊಡಗಲ್ಲ. ಪರಮಾರ್ಥ ಗೀತೆಯಲ್ಲಿ ಸಪ್ತಮ ಗೀತೆಯ ಗತಿಯಲ್ಲಿ ಹೇಳ್ಕೊಂತ ಬಂದಾರ. ಒಬ್ಬ ಮುಮುಕ್ಷು ಸಾಧನಾ ಅವಸ್ಥೆಯಲ್ಲಿ ಹೆಂಗಿರ್ತಾನ, ಅವನು ಸಾಧ್ಯವಾದ ವಸ್ತುವಿಗೆ ಪ್ರಯತ್ನ ಮಾಡಿ ಆ ಸಾಧ್ಯ ವಸ್ತುವಿನ ಮುಟ್ಟತಾನ ಇದ್ರೂ ಕೂಡ ಅವನಿಗೆ ಅಂಥ ಸ್ಥಿತಿ ಪ್ರಾಪ್ತಿ ಆದರೂ ಕೂಡ ಪೂರ್ವ ಸಂಸ್ಕಾರಕ್ಕೆ ಅನುಗುಣವಾಗಿ ದುರ್ವರ್ತನೆ ಎಂದೂ ಮಾಡಂಗಿಲ್ಲ. ಜ್ಞಾನ ಆದ ಮೇಲೆ ಏನು ದುರ್ವರ್ತನದಿಂದ ನಡೀತಾರೆ? ಜ್ಞಾನಿಗಳು ಎಲ್ಲೇನ ಇತಿಹಾಸದಾಗ ಐತೆ? ಮನುಷ್ಯಗೆ ಬಂದಾಗ ನಡೆದಾರೆ ನಾವು. ಸಮಾಜಕ್ಕೆ ಹಿತವಾಗುವಂಥ ಕಾರ್ಯಗಳನ್ನೇ ಮಾಡ್ಯಾರ ಹೊರತು ಸಮಾಜ ದೂಷಣ ಆಗುವಂಥ ಕಾರ್ಯಗಳು ಎಂದೂ ತೊಡಗಿಲ್ಲ ಅವರು. ಅದರಂಗ ಮುಮುಕ್ಷು ಆದವನು ಪೂರ್ವ ಸಾಧನದಲ್ಲಿ ಇವೆಲ್ಲ ವಿಷಯಗಳಲ್ಲಿ ದೋಷವನ್ನು ಕಂಡು ಆ ವಿಷಯಗಳನ್ನು ತ್ಯಾಗ ಮಾಡಿದಂಥವನು ಪುನಃ ವಿಷಯದಲ್ಲಿ ಮತ್ತೆ ಯತ್ನ ಮಾಡಕ್ಕೆ ಹೋಗ್ತಾನೇನೋ ಅವನೆಂದನ ಮಾಡಂಗಿಲ್ಲ. ಯಾಕಂದ್ರೆ ಈ ರೀತಿ ತಿಳಿದುಕೊಂಡು ಮಾಡಲ್ಪಟ್ಟಿದೆ. ತಸ್ಮಾತ್ ಅದರಿಂದ ನೀನು ಸಹ ಅರ್ಜುನ, ನೀನು ಕೂಡ ಆ ಪೂರ್ವಜರಿಂದ, ಆ ಪೂರ್ವದಿಂದ ಇಲ್ಲಿ ಮುಮುಕ್ಷುಗಳು ಹೆಂಗ್ ಮಾಡ್ಯಾರ ಅದರಂತೆ ನಿರಂತರ ನಿನ್ನ ಕರ್ತವ್ಯವನ್ನು ನೀ ಪಾಲನೆ ಮಾಡು. ನಿನ್ನ ಕರ್ತವ್ಯ ಆದ ನಿನ್ನ ಕರ್ತವ್ಯವನ್ನು ನೀ ಪಾಲನೆ ಮಾಡು. ನೀನ್ ಏನ್ ಕೆಲಸ ಮಾಡಕ್ಕೆ ಇಲ್ಲಿಗೆ ಬಂದಿದ್ದೆ ಆ ಕೆಲಸವನ್ನು ನೀ ಮಾಡೋದು ನಿನ್ನ ಕರ್ತವ್ಯ ಅದ. ಅದರಿಂದ ನನಗೆ ಏನಾಗ್ತದ ಅಂತ ನೀನು ಅದ್ರ ಚಿಂತೆ ಮಾಡಕ್ ಹೋಗ್ಬೇಡ ಅಂತ ಹೇಳ್ತಾರೆ. ಆ ಕರ್ಮದ ಫಲ ಏನ್ ಕೊಡಬೇಕು ಅದು ನನ್ನ ಕೈ ಒಳಗದ, ನಿನ್ನ ಕೈಗೈತೆ. ನೀನು ಏನೇ ಸಂಕಲ್ಪ ಮಾಡಿದ್ರು ಅದು ಬರ್ತದೆ, ಏನು ಬರಂಗಿಲ್ಲ. ನೀ ಬೇಡ ಅಂದ್ರೂ ಅದು ಬಿಡಂಗಿಲ್ಲ. ಅದರಂಗ ಈ ಜಗತ್ತಿನಲ್ಲಿ ಸಕಲ ಮುಮುಕ್ಷುಗಳು ನಾವು ಎಷ್ಟೇ ಪ್ರಯತ್ನ ಮಾಡಿ ಏನು ಯತ್ನ ಮಾಡಿ ತಲೆ ಕೆಳಗೆ ಮಾಡಿದ್ರು ನಮ್ಗೆ ಏನು ಪ್ರಾರಬ್ಧದಿಂದ ಬರಬೇಕು ಆ ಕರ್ಮದ ಫಲನೇ ಕೊಡ್ತದೆ ಹೊರತು ನಾವು ಪ್ರಯತ್ನ ಮಾಡಿದ್ದು ಬರ್ತದೆ. ಗುರುಗಳಲ್ಲಿ ನಾವು ಬಂದೆ ದೊಡ್ಡ ಶ್ರೀಮಂತರಾಗಬೇಕಪ್ಪ ಅಂತ ಬಂದ್ರೆ ಶ್ರೀಮಂತರಾಗ್ತೀವಿ. ಇಲ್ಲ ನನಗೆ ಆಗಬಾರ್ದು ಅಂದ್ರೂ ಅದನ್ನು ಬಿಡ್ತದೆ. ನಿನಗೆ ಯಾವ ರೂಪದಲ್ಲಿ ಬರಬೇಕಂತ ತಾನೇ ತಂದು ಕೊಡ್ತದ. ಅದಕ್ಕೆ ನೀ ಯತ್ನ ಮಾಡಕ್ ಹೋಗ್ಬೇಡ. ನಿನ್ನ ಕರ್ತವ್ಯ ಏನದ ಅದನ್ನ ನೀನ್ ನಿಭಾಯಿಸಷ್ಟೇ, ಉಳಿದನ್ನ ನನಗ್ ಬಿಡು ಅಂತ ಹೇಳ್ತಾನ. ಕಿಂ ಕರ್ಮ ಕಿಮ ಕರ್ಮಿತಿ ಕವಯೋ ವ್ಯತ್ರ ಮೋಹಿತ ತತ್ತೇ ಕರ್ಮ ಪ್ರವಕ್ಷ್ಯಾಮಿ ಯಜ್ಞತ್ವ ಮೋಕ್ಷ ಸುಭಾಷತ್ ಅಂತ ಹೇಳ್ತಾನ.
ನೋಡು, ಕರ್ಮ ಯಾವುದು ಅಕರ್ಮ ಯಾವುದು, ಹೀಗೆ ಈ ವಿಷಯಗಳಲ್ಲಿ ಕುಶಲಮತಿಗುಳ್ಳವರು ಅಂದರೆ ಚೆನ್ನಾಗಿ ತಿಳಿದವರು ಕೂಡ ಒಂದೊಂದು ಸಲ ಭ್ರಮೆಗೊಳಗಾಗ್ತಾರೆ. ಇದನ್ನು ಕರ್ಮ, ವಿಕರ್ಮ, ಅಕರ್ಮ ಮೂರು ರೀತಿ ಇದಾವೆ. ಕರ್ಮ ಯಾವುದು, ವಿಕರ್ಮ ಯಾವುದು, ಅಕರ್ಮ ಯಾವುದು. ಇಷ್ಟು ತಿಳಿದಂಥವ್ರು ಕೂಡ ಒಂದೊಂದು ಸಲ ದಾರಿ ತಪ್ತಾರೆ ಇವರು ಇದ್ರಾಗ ಅಂತ ಹೇಳ್ತಾನ. ಸಾಮಾನ್ಯರ ವಿಚಾರ ಅಲ್ಲ, ತಿಳಿದವರೇ ದಾರಿ ತಪ್ಪ್ಯಾರ. ಅದರಿಂದ ಆ ಕರ್ಮ ಅರ್ಥಾತ್ ಕರ್ಮಗಳ ತತ್ವವನ್ನು ನಿನಗೋಸ್ಕರವಾಗಿ ಚೆನ್ನಾಗಿ ಹೇಳ್ತೀನಿ, ಮುಂದೆ ಹೇಳ್ತೀನಿ, ಅದನ್ನು ವಿಸ್ತಾರ ಮಾಡಿ. ಕರ್ಮ ಅಂದ್ರೇನು, ಅಕರ್ಮ ಅಂದ್ರೇನು, ವಿಕರ್ಮ ಅಂದ್ರೇನು, ಈ ರೀತಿಯಿಂದ ಅದನ್ನು ತಿಳ್ಕೊಂಡು ನೀನು ಅಶುಭ ಅರ್ಥಾತ್ ಕರ್ಮ ಬಂಧನದಿಂದ ಬಿಡುಗಡೆ ಹೊಂದುವೆ. ಇಲ್ಲಿ ಸಾಮಾನ್ಯವಾಗಿ ವೇದ ವಿಹಿತವಾಗಿರುವಂಥದ್ದು ಇಂಥದ್ದನ್ನೇ ನೀ ಮಾಡುವಂತ ವೇದ ಏನು ಆಜ್ಞೆ ಮಾಡ್ತದ, ಅದಕ್ಕೆ ಕರ್ಮ ಅಂದರು. ಆ ಕರ್ಮಗಳಲ್ಲಿ ಆಸಕ್ತಿಯನ್ನು ತೊರೆದು ನಿರಾಸಕ್ತಿಯಿಂದ ನಿನ್ನ ಕರ್ತವ್ಯ ಧರ್ಮಗಳನ್ನು ನೀ ನಿಭಾಯಿಸುವುದು ವಿಕರ್ಮ ಶ್ರೇಷ್ಠ. ಇದು ನಿಷ್ಕಾಮ ಕರ್ಮ. ಮತ್ತೆ ಯಾವುದು ಅಕರ್ಮ ಅಂದ್ರೆ ಯಾವುದು ಸಮಾಜ ಮತ್ತು ವೇದ ನಿಂದೆ ಮಾಡ್ತದ ಅಂತಹ ಕರ್ಮ ಕೈ ಹಾಕೋದೇನದ, ಇದು ದುಷ್ಕರ್ಮ. ಇದಕ್ಕೆ ಮಹಾತ್ಮರೂ ಒಪ್ಪಿಲ್ಲ, ವೇದನೂ ಒಪ್ಪೋದಿಲ್ಲ. ಅಂಥ ಕರ್ಮಗಳನ್ನು ನಾವು ಆಚರಣೆ ಮಾಡಿದ ಅದಕ್ಕೇನಂತಾರ ದುಷ್ಕರ್ಮ ಅಂತ. ಕರ್ಮಗಳಲ್ಲಿ ನಿನಗೆ ಜನ್ಮ ಮರಣ ದುಃಖ ತಪ್ಪಿದ್ದಲ್ಲ. ಅದೇ ವಿಕರ್ಮದಲ್ಲಿ ಈ ಜನನ ಮರಣ ರೂಪವಾದ ಬಂಧನದಿಂದ ಬಿಡುಗಡೆ ಆಗುವಂಥ ಏನು ಮಾರ್ಗ ಅದ, ಜ್ಞಾನ ಮಾರ್ಗ, ಅದನ್ನ ನೀನು ಪಡಿತಿದ್ದಿ. ಈ ದುಷ್ಕರ್ಮ ಮಾಡಿದಂತೂ ಇನ್ನು ಅಧೋಗತಿನೇ ನಿನಗೆ. ಅದಕ್ಕೆ ಈ ರೀತಿಯಿಂದ ತಿಳ್ಕೊ ಅಂತ ಹೇಳ್ತಾನೆ. ಕರ್ಮಣ್ಯೋಪಿ ಬೋದ್ಧವ್ಯಂ ಬೋದ್ಧವ್ಯಂಚ ವಿಕರ್ಮಣ ಅಕರ್ಮಣಚ್ಚ ಬೋದ್ಧವ್ಯಂ ಗಹನ ಕರ್ಮಣೋ ಗತಿ. ಬಹಳ ಗಹನಾದ ಈ ಕರ್ಮದ ಗತಿ ಅಂತ ಹೇಳ್ತಾನೆ. ಇದನ್ನ ಶೋಧನ ಮಾಡಕ್ ಹೋದ್ಯಪ್ಪ ಅಂದ್ರೆ ಈ ಜನ್ಮ ಅಂತ ಹೋದ್ರು ನಿನಗೆ ಅದು ಸಿಗಂಗಿಲ್ಲ, ಅಷ್ಟು ವಿಶಾಲ ಇದೆ. ಅದಕ್ಕೆ ಈ ಕರ್ಮದ ಸ್ವರೂಪವನ್ನು ಅಪಿ ಅಂದ್ರೆ ಸಹ ತಿಳಿದುಕೊಳ್ಳಬೇಕೆಂಬವನು ಬಹಳ ಏನಪ್ಪಾ ಅಂದ್ರೆ ಅನೇಕ ರೀತಿಯಿಂದ ವಿಧ ವಿಧವಾಗಿ ಇದರಲ್ಲಿ ಉಪದೇಶ ಮಾಡಿದ. ಅದಕ್ಕೆ ಇದಕ್ಕೆ ಬಹಳ ಗಹನ ಅಂದ್ರೆ ಬಹಳ ಆಳವಾಗಿ ವಿಚಾರವನ್ನು ಹೇಳ್ಯಾರ. ಇದನ್ನ ತಿಳಿದಂಥವರು ಕೂಡ ಒಂದೊಂದು ಸಲ ದಾರಿ ತಪ್ಪ್ಯಾರ ಅಂತ ಹೇಳ್ತಾರೆ. ಹೆಂಗಂದ್ರೆ ಕರ್ಮದ ಸ್ವರೂಪವನ್ನು, ಅಕರ್ಮದ ಸ್ವರೂಪವನ್ನು ಮತ್ತು ವಿಕರ್ಮದ ನಿಷಿದ್ಧ ಕರ್ಮಗಳ ಸ್ವರೂಪವನ್ನು ಸಹ ತಿಳಿದುಕೊಳ್ಳಬೇಕು. ನಾವು ಮಾಡಂದ್ರೆ ಮಾಡದೆ ಏನು ಮಾಡಂದಾರ, ಏನು ಬ್ಯಾಡ ಅಂದಾರ, ಎಂಥದ್ದನ್ನ ಮಾಡಂದಾರ ಅಂತ ವಿಚಾರ ಮಾಡಬೇಕಿಲ್ಲ. ಅದಕ್ಕೆ ನೀ ತಿಳಿದುಕೋ, ಕರ್ಮದ ಗತಿಯು ಗಹನವಾಗಿದೆ. ಕರ್ಮಣ್ಯ ಕಾಯಂ ಪಶ್ಯತ್ ಕರ್ಮಣಿ ಚ ಕರ್ಮಯಂ ನಾ ಬುದ್ಧಿಮಾನ್ಯ ಮನುಷ್ಯೋ ಸಾಯುಕ್ತಂ ಕುತ್ಸ ಕರ್ಮ ಕೃತ ಅಂತ ಹೇಳ್ತಾನೆ. ನೋಡು, ಯಾವ ಪುರುಷನು ಕರ್ಮಣಿ ಅಂದ್ರೆ ಕರ್ಮದಲ್ಲಿ ಅರ್ಥಾತ್ ಅಹಂಕಾರವಿಲ್ಲದ ಮಾಡಲ್ಪಟ್ಟ ಎಲ್ಲ ಪ್ರಯತ್ನಗಳಲ್ಲಿ ಅಕರ್ಮ ಅಂದ್ರೆ ಅಥವಾ ವಾಸ್ತವಿಕವಾಗಿ ಅವುಗಳ ಕರ್ತೃತ್ವ ಅಭಾವವನ್ನು ಅಹಂಕಾರವಿಲ್ಲದೆ ಮಾಡಲ್ಪಟ್ಟ ಎಲ್ಲ ಪ್ರಯತ್ನಗಳಲ್ಲಿ ಮತ್ತು ಅಕರ್ಮ ಅರ್ಥಾತ್ ವಾಸ್ತವಿಕವಾಗಿ ಅವುಗಳ ಕರ್ತೃತ್ವ ಅಭಾವವನ್ನು ನೋಡುತ್ತಾನೆಯೋ, ಹಾಗೂ ಯಾವ ಪುರುಷನು ಅಕರ್ಮದಲ್ಲಿ ಅರ್ಥಾತ್ ಅಜ್ಞಾನಿ ಪುರುಷರಿಂದ ಮಾಡಲ್ಪಟ್ಟ ಎಲ್ಲ ಕರ್ಮಗಳಲ್ಲಿ ತ್ಯಾಗದಲ್ಲಿ ಮತ್ತು ಸಹ ಕರ್ಮದ ತ್ಯಾಗರೂಪಿ ಕ್ರಿಯೆಯನ್ನು ನೋಡುವನು, ಆ ಪುರುಷನು ಮನುಷ್ಯರಲ್ಲಿ ಬುದ್ಧಿವಂತನು. ನೋಡು, ಇದು ಸುಮ್ಮನೆ ಯಾವ ಕರ್ಮದಲ್ಲಿ ಸಾಮಾನ್ಯವಾಗಿ ಅಹಂಕಾರದಲ್ಲಿ ಅಂದ್ರೆ ಅಜ್ಞಾನಿಗಳು ಅಭಿಮಾನದಿಂದ ಕರ್ಮದಲ್ಲಿ ತತ್ಪರ ಆಗ್ತಾರೆ. ಅಭಿಮಾನವೇ ಕರ್ಮಕ್ಕೆ ಕರ್ತ ಮಾಡೋದು. ಯಾವುದೇ ಒಂದು ಕ್ರಿಯೆ ನಡಿಬೇಕಾಗಿತ್ತು ಅಂದ್ರೆ ಅಭಿಮಾನ ಇದ್ರೆ ಅಲ್ಲಿ ಕ್ರಿಯೆ ಮಾಡಕ್ ಬರ್ತಾರೆ. ಕ್ರಿಯೆನೂ ಆಗಿರ್ಬೇಕು, ಅಲ್ಲಿ ಅಭಿಮಾನ ಇರಬಾರದು ಅಂತಂದ್ರೆ ಅದು ಎಲ್ಲರಿಗೂ ಸಾಧ್ಯ ಅದೇನೋ. ಅಭಿಮಾನ ಇಲ್ಲದ ಕ್ರಿಯೆ ಮಾಡ್ತಕ್ಕಂಥದ್ದು ಏನದ, ಅದು ಮುಮುಕ್ಷುಗಳಿಗೆ ಸಾಧ್ಯ ಅದ, ಎಲ್ಲರಿಗೂ ಸಾಧ್ಯ ಇಲ್ಲ ಅದು. ಯಾಕಂದ್ರೆ ಎಲ್ಲರೂ ಇಚ್ಛೆ ಇಟ್ಕೊಂಡೇ ಮಾಡೋರ ಇದ್ದಾರೆ.
ನಾವು ಏನಾದರೂ ಪ್ರಪಂಚ ವ್ಯವಹಾರದಲ್ಲಿ ತತ್ಪರ ಆಗ್ಬೇಕಾದ್ರೆ ನಮಗೆ ಏನಾದರೂ ಅದರಿಂದ ಲಾಭ ಐತೆ ಅಂದ್ರೆ ನಾವು ಅದರಲ್ಲಿ ತತ್ಪರ ಆಗ್ತೀವಿ. ಮತ್ತೆ ಇಂಥದ್ದು ಮಾಡು, ಸೇವೆ ಮಾಡು, ಪುಣ್ಯ ಕಾರ್ಯ ಮಾಡು, ಎದಕ್ಕೆ ಮಾಡ್ಬೇಕಪ್ಪ, ಏನೈತೆ ನಮ್ಗೆ ಅದರಿಂದ ಲಾಭ ಅಂತ ವಿಚಾರ ಮಾಡ್ತೀವಿ. ನಮ್ಗೆ ಇಂಥದ್ದು ಬರ್ತಂತ ಗೊತ್ತಾದ್ಮೇಲೆ ಅದರಲ್ಲಿ ತತ್ಪರ ಆಗ್ತೀವಿ. ಸಾಮಾನ್ಯ ಅಜ್ಞಾನಿಗಳು. ಆದರೆ ವಿವೇಕಶಾಲಿಗಳು ಹಂಗಲ್ಲ. ವಿವೇಕಿಗಳು ವಿಚಾರ ಮಾಡ್ಯಾರ. ಈ ಕರ್ಮದ ಫಲನೂ ಅನಿತ್ಯ ಅದ, ಈ ಕರ್ಮದಿಂದ ದೊರೆಯುವ ಸುಖನೂ ಅನಿತ್ಯ ಅದ. ಅದಕ್ಕಾಗಿ ಅಂತಹ ನಿತ್ಯ ಸುಖ ಇಚ್ಛೆಯಿಂದ ಕೂಡಿಕೊಂಡು ಅಂತಹ ಮಹಾತ್ಮರನ್ನು ಪ್ರಸನ್ನಕರಿಸಿ ಅವರಿಂದ ಉಪದೇಶವನ್ನು ಪಡೆದು ಕೃತಾರ್ಥರಾಗಬೇಕೆಂಬ ನಿಷ್ಕಾಮ ಬುದ್ಧಿಯಿಂದ ತಾವು ಕರ್ಮದಲ್ಲಿ ತತ್ಪರರಾದರೂ ಕೂಡ ಆ ಕರ್ಮದಿಂದ ಅವರು ಮುಕ್ತರಾಗ್ಯಾರ. ಇಲ್ಲಂತಲ್ಲ, ಇದರ ಮುಕ್ತರಾಗ್ಯಾರ. ಹೆಂಗ? ಈ ರೀತಿಯಿಂದ ತಿಳಿದುಕೊಂಡು ಆ ಮನುಷ್ಯರಲ್ಲಿ ಇವೆರಡನ್ನು ನೋಡು. ಜ್ಞಾನಿ ಪುರುಷ ಇವೆರಡನ್ನ ನೋಡ್ತಾನ. ಕರ್ಮದಲ್ಲಿ ಆಸಕ್ತಿ ಇದ್ದವರನ್ನು ನೋಡ್ತಾನ, ಕರ್ಮದಲ್ಲಿ ತ್ಯಾಗ ಬುದ್ಧಿ ಇದ್ದವರನ್ನು ನೋಡ್ತಾನ. ಇವು ಎರಡನ್ನ ತಿಳಿದಂಥವನೇ ಬುದ್ಧಿವಂತನು ಮತ್ತು ಅವನು ಯೋಗಿಯು, ಅವನೇ ಯೋಗಿನು. ಆ ಎಲ್ಲ ಕರ್ಮಗಳು ಮಾಡುವವನು ಅಂತಂದ್ರೆ ಎಲ್ಲದರಲ್ಲಿ ಇರ್ತಾನ, ಆದ್ರೆ ತಾನು ಮಾತ್ರ ಯಾವುದರ ಕೂಡಂಗಿಲ್ಲ. ಆ ಕರ್ಮಗಳಲ್ಲಿ ತಾನು ನೋಡ್ತಾನ, ಆ ಕರ್ಮದಲ್ಲಿ ಕೂಡಂಗಿಲ್ಲ. ಕ್ರಿಯೆ ನಡೆದ ಕ್ರಿಯೆಯಲ್ಲಿ ತಾನು ಕೂಡಿಲ್ಲ. ಇದು ಸಾಧ್ಯ ಆದ ಏನ್ರಿ ಅಂದ್ರೆ ಸಾಧ್ಯ ಆದ ಯಾರಿಗೆ ಅಂಥ ಒಂದು ವಿವೇಕ ಜ್ಞಾನ ಪ್ರಾಪ್ತಿ ಆಗ್ಯದ ಅವ್ರಿಗೆ ಸಾಧ್ಯ ಅದ. ಸಾಮಾನ್ಯರಿಗೆ ಏನು ಗೊತ್ತಾಗ್ತದೆ? ಇದು ಏನು ಕರ್ಮ, ಏನು ಜ್ಞಾನ, ಏನು ಉಪದೇಶ, ಏನು ಗೊತ್ತಾಗಿಲ್ಲ ಅವ್ರಿಗೆ. ಯಾಕಂದ್ರೆ ಅವ್ರಿಗೇನು ತಲೆಗೇನು ಇರ್ತದ, ನಾ ಮಾಡ್ತೀನಿ ನಾ ಉಣ್ತೀನಿ, ನಾನು ಮಾಡ್ತೀನಿ ನಾ ಉಣ್ತೀನಿ, ಇವೆರಡೇ ಬಿಟ್ಟರೆ ಬೇರೆದು ಅವ್ರಿಗೆ ಗೊತ್ತೇ ಇರಂಗಿಲ್ಲ. ಇದ್ರಾಗ ಮಾಡೋದು ಯಾವುದು ಉಣೋದು ಯಾವುದು ಅಂತ ಮುಮುಕ್ಷ ಶೋಧನ ಮಾಡ್ಯಾರ. ಅವನಿಗೆ ಅನುಭವ ಅದ ಈ ವಿಚಾರದ ಬಗ್ಗೆ. ಅವ್ನು ತಿಳ್ಕೊಂಡನ ಅದನ್ನ ಯಾವುದು ಮಾಡೋದು ಯಾವುದದ, ಮಾಡ್ಲಾರ್ದು ಯಾವುದದ ಅಂತ ಅವನಿಗೆ ಗೊತ್ತದ. ಮಾಡೋದು ಯಾವುದು ಶರೀರ, ಶರೀರದಿಂದ ಕೂಡಿದಂಥ ಅಂತಃಕರಣ ವೃತ್ತಿ. ಈ ಅಂತಃಕರಣ ವೃತ್ತಿಗೆ ಸಾಕ್ಷಿಯಾಗಿರುವ ಪ್ರತ್ಯೇಗಾತ್ಮ ನಾ ಬ್ಯಾರೆ, ನಾನು ಅಕರ್ತ ಇದೀನಿ, ಶರೀರದ ಕರ್ತ, ಇದು ಅಹಂಕಾರ ಕರ್ತ ಐತಿ. ಕರ್ತ ಭೋಕ್ತ ಅಹಂಕಾರಕ್ಕೆ ಹೇಳಬೇಕೆ ಹೊರತು ನಾನು ಮಾತ್ರ ಅಕರ್ತ, ನಾನು ಕೂಡೋನಲ್ಲ ಮಾಡೋನಲ್ಲ. ಹಿಂಗ ತಿಳಿದು ಮಾಡ್ತಾನಲ್ಲ ಅವನಿಗೆ ಕರ್ಮ ಬಂಧನ ಇಲ್ಲ. ನೋಡೋರಿಗೆ ಮಾಡ್ತಾನ ಅಷ್ಟೇ, ಆದ್ರೆ ಒಳಗೆ ಯಾವುದೂ ಇಲ್ಲ ಅವನಲ್ಲಿ. ಇಂಥ ಒಂದು ದೃಢ ಜ್ಞಾನ ಇರಬೇಕು. ಇಲ್ಲಾಂದ್ರೆ ಬಹಳ ಮಂದಿದ ದಾರಿ ತಪ್ಪಿ ಹೋಗ್ಯಾರ. ಎಷ್ಟೋ ಮಂದಿ ನಾವು ಅಕರ್ಮಗಳಿಗೆ ನಾವು ಕರ್ಮ ಇಲ್ಲ ನಮ್ಗೆ ಯಾವುದಿಲ್ಲ ಅಂತ ಹೇಳಿದವರೇ ದಾರಿ ತಪ್ಪಿ ತೆಗಿಗೆ ಬಿದ್ದು ಹೋಗ್ಯಾರ. ಇದು ಅಷ್ಟು ಸುಲಭವಾಗಿ ಬಿಡೋದಲ್ಲ. ಮತ್ತೆ ಯಾಕಂದ್ರೆ ಯಾರು ಹೃದಯದಾಗ ಏನೈತೆ ಎಂಬುದು ಯಾರೇ ಅವ್ರವ್ರಿಗೆ ಗೊತ್ತಿರ್ತದೆ, ನಮಗೆ ಗೊತ್ತಿರ್ತದೆ. ನಾನು ಕರ್ಮದಲ್ಲಿ ಆಸಕ್ತಿನೋ ಕರ್ಮ ತ್ಯಾಗ ಮಾಡಿ, ಹೊರಗೆ ಬಾಹ್ಯದಲ್ಲಿ ನಾನು ಎಲ್ಲಷ್ಟು ತ್ಯಾಗ ಮಾಡಿರ್ಬೋದು, ಅಂತರಂಗದಲ್ಲಿ ಬಾಹ್ಯದ ಸಂಬಂಧ ಇಲ್ಲ. ಇದು ಹಿಂದನೇ ಹೋಗ್ಯದದು ಶ್ಲೋಕ 3ನೇ ಗತಿ. ಹೊರಗೆಲ್ಲ ಸುಬಿಟ್ಟಾರ, ಒಳಗೆ ಅವನೊಬ್ಬ ಕಳ್ಳ ಅಂತ ಕರೆದಾನ ಪರಮಾತ್ಮ. ಹೊರಗೆ ಬಿಟ್ಟಾನ, ಒಳಗೆಲ್ಲ ಹಿಡ್ಕೊಂಡಾನ ಮನುಷ್ಯನಾಗ. ಅವನಿಗೆ ಕಳ್ಳ ಅನ್ಬೇಕು, ಮಿಥ್ಯಾಚಾರಿ, ಗೂಢ, ಕಳ್ಳ ಅಂತ ಕರೆದ. ಆದ್ರೆ ಇನ್ನೊಬ್ಬನ ಇದನ್ನ ಹೊರಗೆ ಎಲ್ಲೋಸು ಗಂಟ ಹಾಕ್ಯಣ, ಜಗ್ಗೆ ಇದ ಹೊರಗೆ ಎಲ್ಲ ಮಾಡಕತ್ತಾನ, ಒಳಗೆ ಮಾತ್ರ ಯಾವುದಿಲ್ಲ. ಅಂತ ವ್ಯಕ್ತಿ ಯಾವಾಗಲೂ ಆನಂದದಿಂದ ಇರ್ತಾನೆ ಹೊರತು ಅವನಿಗೆ ದುಃಖ ಒಂದು ಕಿಂಚಿತ್ತು ಬರಂಗಿಲ್ಲ. ಇಷ್ಟೇ ವ್ಯತ್ಯಾಸ ಇರ್ತದೆ. ಸಾಮಾನ್ಯರಿಗೆ ದುಃಖ ಬಂದ್ಬಿಡ್ತದ ನೋಡು. ಅವಾಗ ಹೊರಗೆ ಬಿಟ್ಟು ಒಳಗೆ ಹಿಡ್ಕೊಂಡವ್ರಿಗೆ ಸ್ವಲ್ಪ ಏನಾನ ವ್ಯತ್ಯಾಸ ಆಯ್ತು ಅಂದ್ರೆ ಆಯ್ತು, ದುಃಖ ಮ್ಯಾಲೇನೆ ಕಾಣುತ್ತೆ. ಆದ್ರೆ ಅವ್ರಿಗೆ ಇರಂಗಿಲ್ಲ. ಯಾಕಂದ್ರೆ ಅವ್ರು ಒಳಗೆ ಇಟ್ಕೊಂಡೇ ಇರಲ್ಲ, ಅದನ್ನ ಸುಮ್ಮನೆ ಮಾಡ್ತಾರಷ್ಟೇ. ವ್ಯವಹಾರದಲ್ಲಿ ತೊಡಿದಂತ ಕಾಣ್ತಾರೆ. ಹಿಂಗ ತಿಳಿದ ಕೇಸಿ ಮಾಡೋದು. ಹಿಂಗ ತಿಳಿದು ಅವನು ಮಾಡ್ತಾ ಇದ್ರು ಕೂಡ ಅವನೊಬ್ಬ ಯೋಗಿ ಅಂತ ಕರೆದ್ರು ಅವರು. ಅವನು ಯಾವ ಆಶ್ರಮದಲ್ಲೇ ಇದ್ದಾನ, ಗೃಹಸ್ಥ ಇದ್ದಾನ, ಸನ್ಯಾಸ ಇದ್ದಾನ, ಬ್ರಹ್ಮಚಾರಿ ಇದ್ದಾನ ಅಂತ ಕೇಳಲ್ಲ ಅವರು. ಎಲ್ಲೇನೂ ಇರವಲ್ಲ. ಅವ್ರವ್ರ ಕರ್ಮಾನುಸಾರವಾಗಿ ದೇಹಗಳು ಅವ್ರವ್ರ ವರ್ಣಾಶ್ರಮದಲ್ಲಿ ಅವ್ರು ಇರ್ಬೋದು. ಮತ್ತೆ ಈ ಅರ್ಜುನಿಗೆ ಉಪದೇಶ ಮಾಡಿ ಸನ್ಯಾಸ, ಬ್ರಹ್ಮಚಾರಿ, ಗೃಹಸ್ಥ ಅಲ್ಲ, ಅವನಿಗೆ ಉಪದೇಶ ಮಾಡಕತ್ತಾನ. ಮತ್ತೆ ಅವ್ರಿಗೆ ವರ್ಣಾಶ್ರಮ ಬೇಕಾಗಿಲ್ಲ. ಹಿಂಗ ತಿಳ್ಕೊಂಡು ಯಾರು ನಡೆದಾರ ತಮ್ಮ ಕರ್ತವ್ಯದಲ್ಲಿ ಅವ್ರಿಗೆ ಯಾವ ಕರ್ಮ ಬಂಧನ ಇಲ್ಲ ನೋಡು. ಅದಕ್ಕಾಗಿ ಅವನು ಯೋಗಿಯು. ಅಂಥ ಯೋಗಿಯು ಎಂದೂ ಅದನ್ನು ತ್ಯಾಗ ಮಾಡಕ್ ಹೋಗಂಗಿಲ್ಲ. ಯಾಕೆ ತ್ಯಾಗ ಮಾಡಂಗಿಲ್ಲ ಅಂದ್ರೆ ಅವನಿಗೆ ಗೊತ್ತದ, ತ್ಯಾಗ ಮಾಡೋಕ್ಕೂ ಆಗಲಿ ಅದನ್ನ ನಾನು ಪಡೆಯೋಕ್ಕಾಗಲಿ ಅವೆರಡೂ ನನ್ನ ಅಧೀನ ಇಲ್ಲ, ಶರೀರ ಪ್ರಾರಬ್ಧದ ಅಧೀನ ಅದ ಅಂತ. ನಾನೇನು ಬೇಕಂತೀನಿ ಖರೆ, ನನಗೆ ಬೇಕಿದ್ದಂಗೆ ಬರ್ತದ.
ಇಚ್ಛ ಪ್ರಾರಬ್ಧ, ಪರಿಚ್ಛ ಪ್ರಾರಬ್ಧ, ಅನಿಚ್ಛ ಪ್ರಾರಬ್ಧ, ಸ್ವಇಚ್ಛ ಪ್ರಾರಬ್ಧನೂ ಐತೆ. ಕೆಲವು ಜ್ಞಾನಿಗಳು ಸ್ವಇಚ್ಛೆಯಿಂದ ಮಾಡ್ಯಾರ. ಯಾರು? ಮೃಗಮಾರುಷಿ ಸಾಮಾನ್ಯ ಎಲ್ಲೇ ಒಂದು ಮೀನ ನೀರಿನಾಗ ಮೈ ತಗೊಂಬೋದು ನೋಡಿ, ಹೆಣ್ಣು ಗಂಡು ಮೀನ, ಹೆಣ್ಣು ಮೀನ ಗಂಡು ಮೀನ ಸ್ನಾನ ಮಾಡಕಲ್ಕ ಹೋಗಿ ಅವು ಮಿಥುನ ಅವರು ಸಂಘ ಮಾಡೋದು ನೋಡಿಕೆ ಶಿವನಿಗೆ ಆ ವಾಸನ ಉಂಟಾಯ್ತು ನೋಡಿ. ಈ ಮೀನಕ್ಕೆ ಇಷ್ಟು ಆಸೆ ಐತೆ ಅಂದ ಮೇಲೆ ಮನುಷ್ಯರಿಗೆ ಅಷ್ಟಿರ್ಬೋದು ಅನ್ಕೊಂಡು ನಾವು ಇದನ್ನ ಯಾಕೆ ಒಂದ್ಸಲ ಅನುಭವ ಮಾಡಬಾರ್ದು? ಮೃಗ ಆ ಮೀನುಗಳಲ್ಲಿ ಎಷ್ಟು ಆಸಕ್ತಿ ಐತೆ ಅಂದ ಮೇಲೆ ಮನುಷ್ಯರಿಗೆ ಅಷ್ಟಿರ್ಬೋದು ಅಂತ ಇದನ್ನ ನಾನು ಅನುಭವ ಮಾಡ್ಬೇಕಂತ ಇಚ್ಛೆ ಮಾಡಿದ. ಆವಾಗ ಮತ್ತೆ ಅವ್ರು ಇಚ್ಛೆ ಮಾಡಿದ ಅಂದ್ರೆ ಮನಸ್ಸಿಗೆ ಬಂದಂಗೆ ಮಾಡಿದಾನೆ. ಹೋದ ಧರ್ಮದಿಂದ ಮದುವೆ ಆದ ಮಂದಾತ ರಾಜ ಬರ್ತಾರ. ಏನಲ್ರಿ ರಾಜನ ಹೆಸರು? ಅಲ್ಲ, ಒಬ್ಬ ರಾಜ ಇದ. 50 ಜನ ಮಕ್ಕಳು, ಹೆಣ್ಣು ಮಕ್ಕಳು. ಆ 50 ಮಂದಿನ ಮದುವೆ ಆಗಿ ಅದನ್ನ ಅನುಭವ ಮಾಡಿದ್ರೆ ಏನಿಲ್ಲ ತುಚ್ಛ ಅಂತ ಬಿಟ್ಟು ಮತ್ತೆ ಪುನಃ ತನ್ನ ತಪಶಕ್ತಿ ಇತ್ತು, ಆ ಸಾಮರ್ಥ್ಯ ಇತ್ತು, ಎಲ್ಲರಿಗಿರ್ತದೆ. ಒಂದ್ರಾಗ ಹೋಗ್ಕೊಂಡವ್ರೆ ತಿರುಗಿ ಬರಕ್ಕಾಗದಲ್ಲ. ಇದ್ರಾಗ ಆ ಸಾಮರ್ಥ್ಯ ಇತ್ತು ಅವ್ರಿಗೆ. ಅಂದ್ರೆ ಇಂಥ ಬಲಾಢ್ಯರಿಗೂ ಕೂಡ ಒಂದ್ಸಲ ಸಂದರ್ಭ ಇದು ಅನುಭವ ಮಾಡ್ತದಂತ. ಜ್ಞಾನಿಗಳು ಇಚ್ಛೆ ಮಾಡಿನೂ ಮಾಡ್ಯಾರ. ಅನಿಚ್ಛ ಪ್ರಾರಬ್ಧನೂ ಅದ. ಅವ್ರಿಗೇನು ಬೇಕಿಲ್ಲ, ಆದ್ರೂ ಎಷ್ಟೋ ಜನರಿಗೆ ಅದು ಭೋಗ ಕೊಟ್ಟದ. ಭಗೀರಥ ಅವನೇನು ಇಚ್ಛೆ ಮಾಡಿದ್ದೇನು ರಾಜ್ಯವನ್ನು ತ್ಯಾಗ ಮಾಡಿಕೇಶ್ ನನಗಿದು ಬ್ಯಾಡ ಅಂತಾನೆ ಬಿಟ್ಟು ಹೋಗಿದ್ದ. ಸನ್ಯಾಸ ಎಲ್ಲ ತ್ಯಾಗ ಮಾಡಿಕೇಶ್. ಆದ್ರೂ ಇನ್ನೂ ಒಂದು ರಾಜ್ಯದಾಗ ಹೋಗಿ ಅವ್ನು ರಾಜ ಮಾಡಿಟ್ರು. ಜ್ಞಾನಿಗಳಿಗೆ ಒಲ್ಲೆ ಅಂತ ಅನ್ಬೋದು. ನೀ ಒಲ್ಲೆ ಅಂದ್ರೆ ಅದು ಬಿಡ್ಬೇಕಲ್ಲ. ಪ್ರಾರಬ್ಧದಿಂದ ಏನೇನು ಬರ್ತದೆ ಅದನ್ನ ಸ್ವೀಕಾರ ಮಾಡ್ತಾನೆ ಹೊರತು ಅದನ್ನ ತ್ಯಾಗ ಆಗಲಿ ಸ್ವೀಕಾರ ಆಗಲಿ ಯತ್ನ ಮಾಡಕ್ ಹೋಗಿಲ್ಲ ಜ್ಞಾನಿ. ಅದಕ್ಕೆ ಈ ರೀತಿಯಿಂದ ಯಾರು ಎಲ್ಲ ಕರ್ಮಗಳಲ್ಲಿ ಮಾಡೋರು ಯಶ್ಯ ಸರ್ವೇ ಸಮಾರಂಭ ಕಾಮ ಸಂಕಲ್ಪ ವರ್ಜಿತ ಜ್ಞಾನಾಗ್ತಿ ದಗ್ಧ ಕರ್ಮಣಂ ತಮಾಹುಂ ಪಂಡಿತ ಬುಧ. ಯಾರಿಗೆ ಪಂಡಿತರ ಅನ್ನಬೇಕಪ್ಪ ಅಂತಂದ್ರೆ ಯಶ್ಯ ಯಾರು ಸರ್ವೇ ಸಂಪೂರ್ಣ ಸಮಾರಂಭ ಕಾರ್ಯಗಳಲ್ಲಿ ಕಾಮ ಸಂಕಲ್ಪ ಅಂದ್ರೆ ಆಸೆ ಆಕಾಂಕ್ಷಿ ಮತ್ತು ವರ್ಜಿತ ಸಂಕಲ್ಪಗಳಿಂದ ರಹಿತರಾಗಿ, ವರ್ಜಿತ ಅಂದ್ರೆ ರಹಿತರಾಗಿ ಏನೇ ಒಂದು ಕಾರ್ಯ ನಡೆದ ಆ ಕಾರ್ಯದಲ್ಲಿ ತಾವು ಕೂಡ್ಯಾರಂದ್ರೂ ಕೂಡ ಅದರಲ್ಲಿ ಯಾವುದೇ ಸಂಕಲ್ಪ ಇಚ್ಛ ಪ್ರಯತ್ನ ಇಲ್ಲದೆ ಅಂತಹ ಜ್ಞಾನರೂಪಿ ಅಂದ್ರೆ ಜ್ಞಾನದಗ್ಧ ಅಂದ್ರೆ ಅಗ್ನಿಯಿಂದ ಅವನ ಸಕಲ ಕರ್ಮಗಳಲ್ಲೂ ಸುಡು. ಅವನಿಗೆ ಅದೆಂದು ಬಂಧನ ಮಾಡಂಗಿಲ್ಲ ನೋಡು. ಕೂಡಿದಂತೆ ಕಂಡರೂ ಕೂಡ ಅವನು ಆ ಕರ್ಮಕ್ಕೆ ಅಂಟೋದಿಲ್ಲ. ಭಸ್ಮವಾಗಿ ಪುರುಷನು ಬುಧ ಅಂದ್ರೆ ಅಂಥ ಜ್ಞಾನಿಯು, ಅವನೇ ಜ್ಞಾನಿ. ಅವನಿಗೆ ಪಂಡಿತ ಎಂದು ಹೇಳುತ್ತಾರೆ. ಕರ್ಮದಲ್ಲಿ ಇದ್ದು ಕರ್ಮದ ಸಂಕಲ್ಪಗಳನ್ನು ವರ್ಜಿತರಾಗಿ ಆ ಕರ್ಮದ ಸಂಬಂಧವನ್ನು ಪಡ್ಕೊಳ್ಳದೆ, ಆ ಕರ್ಮದಲ್ಲಿ ಯಾವುದೇ ಕರ್ತೃತ್ವವನ್ನು ವಹಿಸಿಕೊಳ್ಳದೆ ನಿಸ್ಸಂಗ ಬುದ್ಧಿಯಿಂದ ಜಗತ್ತಿನಲ್ಲಿ ಯಾವುದೇ ವಿಷಯದ ಭೋಗಗಳಾಗಲಿ ಆ ವಿಷಯದ ವ್ಯವಹಾರಗಳಾಗಲಿ ಅದರಲ್ಲಿ ಇದ್ರೂ ಕೂಡ ಅವರು ಅಂಟಿಸ್ಕೊಂಗಿಲ್ಲ. ಕುಂಬಾರ ಹುಳ ಇದ್ದಂಗ, ಕೆಸರಿನಾಗ ಕುಂಬಾರ ಹುಳ ಇದ್ದಂಗ, ನೀರಿನಾಗ ಕಮಲದ ಇದ್ದಂಗ, ಮತ್ತೆ ನಾರಿಗೆ ಮೇಲೆ ತುಪ್ಪ, ಇವೆಷ್ಟು ಇದ್ರೂ ಕೂಡ ಅದು ಹೆಂಗ ಅಂಟಿಸಿಕೊಳ್ಳೋದಿಲ್ಲವೋ ಅದರಂಗ ಒಬ್ಬ ತತ್ವಜ್ಞಾನಿ ಈ ಸಕಲ ಸಂಸಾರದಲ್ಲಿ ಕೂಡಿದ್ರು ಕೂಡ ಅವನು ಅಂಟಿಸಿಕೊಳ್ಳೋದಿಲ್ಲ. ಅದಕ್ಕೆ ನಿಜಗೊಂಡ್ರು ಹೇಳಿದ್ರು, ಅರಿಯದ ಮೂಢನ ಪರಿಯೊಳಿರ್ಪನು ನಿಜವರಿದ ಮಹಾಪುರುಷ. ಮೂಢ ಅಂದ್ರೆ ಯಾರಿಗಂತಾರ? ಏನು ತಿಳಿಲಾರ್ದವನಿಗೆ ಮೂಢ ಅಂತ ಕರೀತಾರೆ. ಅವ ಏನು ಹೇಳಿದ್ರು ಏನು ತಿಳಿಲಾರ್ದವನು ಮೂರ್ಖಪ್ಪ ಅವನು ಅಂತ ಅಂತೀವಲ್ಲ. ಎಷ್ಟು ಹೇಳ್ಬೇಕು ಮರ, ಅವನು ಏನು ತಿಳಿದ್ರು ನೋಡು ಅವನು ಅದಕ್ಕೆ ಅಂತೀವಲ್ಲ ಮೂಢ. ಮತ್ತೆ ಜ್ಞಾನಿ ಅರಿಯದ ಮೂಢ ಅಂದ್ರೆ ಅವ್ರು ಅರಿಯದ ಮೂಢ ಅಂದ್ರೆ ಜ್ಞಾನಿ ಮೂಢ. ಅವನು ಏನು ತಿಳಿಲಾರ್ದವನು, ಅವನಿಗೇನು ಗೊತ್ತಿಲ್ಲ. ಇಡೀ ಬ್ರಹ್ಮಾಂಡವನ್ನು ಕುಂತಲ್ಲೇ ತಿಳಿದವನು ಅವನು. ಅವನಿಗೆ ತಿಳಿದಷ್ಟು ಇನ್ನು ಜಗತ್ತಿನಾಗ ಯಾರಿಗೆ ತಿಳಿದ?
ಅಂಥ ಮಹಾಜ್ಞಾನಿ ಕೂಡ ಹೆಂಗಿರ್ತಾನಂದ್ರೆ ಮೂಢನಂಗಿರ್ತಾನ ಅಂದ್ರು ಅವರು. ಈಗ ಜ್ಞಾನಿಗಳು ಭಾಳ ಮಂದಿ ಸಿಗ್ತಾರ, ಮೂಢರು ಸಿಗೋದು ಅಷ್ಟ ಐತೆ. ಅಂಥ ಮೂಢ ಜ್ಞಾನಿಗಳು ಸಿಕ್ಕರೆ ಕಲ್ಯಾಣ ಆಗ್ತದೆ ನೋಡಿ. ಯಾಕಂದ್ರೆ ಪಂಡಿತರು ಭಾಳ ಮಂದಿ ಇಲ್ಲ ಅಂತಿಲ್ಲ. ನಾ ಪಂಡಿತ ಅಂತ ತಿಳಿಸಂಬದ್ರಾಗ ಇದಾರ ಹೊರತು ನಾ ಪಂಡಿತ, ನಿಜವಾದ ಪಂಡಿತರು ಎಷ್ಟು ಮಂದಿ ಸಿಗ್ತಾರೆ? ತಾನೆಲ್ಲದರಲ್ಲಿ ಇದ್ದು ತನಗೆಲ್ಲ ತಿಳಿದಿದ್ರು ಕೂಡ ಮೂಢ ಭಾವನೆಯಿಂದ. ಸಾಮಾನ್ಯವಾಗಿ ನಾವು ಜನರಲ್ಲಿ ಅಂತ ನೋಡಿ, ಏನಪ್ಪ ಅವನಿಗೆ ಎಷ್ಟು ಹೇಳಿದ್ರು ಬುದ್ಧಿ ಇಲ್ಲ ನೋಡು, ಅವನಿಗೆ ಏನು ಒಳ್ಳೇದು ಗೊತ್ತಿಲ್ಲ ಕೆಟ್ಟದ್ದು ಗೊತ್ತಿಲ್ಲ, ಹೆಂಗಿದೆ ನೋಡು ಮೂಡಿದ್ದಂಗೆ ಅಂತ. ಹಂಗೆ ಜ್ಞಾನಿಗಳು ಎಲ್ಲರಲ್ಲಿ ಇರ್ತಾರ, ಅವರಿಗೆ ಅವ್ರಂಗೆ ಇರ್ತಾರೆ, ಇವ್ರಿಗೆ ಬಂದ ಇವ್ರಂಗೆ ಇರ್ತಾರೆ. ತಾವು ಮಾತ್ರ ಯಾವ್ದ್ರ ಕೂಡಂಗೆ. ಅರಿಯದ ಮೂಢನ ಪರಿಯೋಳಿರ್ಪನು ನಿಜವರಿದ ಮಹಾಪುರುಷ. ನಿಜ ಅಂದ್ರೆ ತನ್ನ ಯಥಾರ್ಥ ಸ್ವರೂಪವನ್ನು ಇದ್ದಕ್ಕಿದ್ದಂಗೆ ತಿಳಿದಂಥವನು ಜ್ಞಾನಿ. ಆ ಜ್ಞಾನಿಗಳು ನಟನ ಮಾಡ್ತಾರಂತಲ್ಲ, ಅವ್ರು ಇರೋದ ಸ್ವಭಾವ ಹಂಗಿರ್ತದ. ಅವರು ಸುಮ್ಮನೆ ಅವರು ತಮ್ಮದು ಇರುವಿಕೆಯನ್ನೊಂದು ಯಾರಿಗೆ ತೋರಿಸ್ಕೊಡಂಗಿಲ್ಲ. ಹಿಂಗೇನು ನೋಡು, ನನಗೆ ಹಿಂಗೆ ಜ್ಞಾನ ಆಗ್ಯದ ನೋಡು, ಹಿಂಗೈತಿ ನೋಡು ಅಂತ ಎಂದು ತೋರಿಸಂಗಿಲ್ಲ. ಈ ಅರ್ಧಂಬರ್ಧ ತಿಳಿದವ್ರೆ ಇಟ್ಟಿಟ್ಕ ತೋರ್ಸಕ್ ಹೋಗ್ತಿರ್ತಾರೆ. ಯಾಕಂದ್ರೆ ಅವ್ರಿಗೆ ಏನು ಜನರು ಹೌದು ಅನ್ಬೇಕು ಅಂಬೋದನ್ನು ತೆರೆ ಹೋಗ್ಕೊಂಡಿರ್ತದೆ. ನನಗೆ ಹೌದು ಅನ್ಬೇಕು, ನನಗೆ ಜ್ಞಾನಿ ಅನ್ಬೇಕು, ನನಗೆ ಶಾಣೆ ಅನ್ಬೇಕು, ಪಂಡಿತ ಅನ್ಬೇಕು ಅಂತ. ಯಾಕಂದ್ರೆ ಇದು ತಲೆ ಕೂತಿರ್ತದ. ಇವರು ಜ್ಞಾನಿಗಳಲ್ಲ, ಇವ್ರು ಏನೈದಾರ ತಿಳಿದಕ್ಕೆ ತಿಳಿಯಾರ್ದಂಗೆ ಇರೋರು. ಅವ್ರು ಎಂದು ತಮ್ಮ ಕುರು ಯಾರಿಗೂ ಕೊಡಂಗಿಲ್ಲ. ತನ್ನ ಕುರು ಉದೋರದೆ ತರ್ಕಿಸದೆ ತರ್ಕ ಎಂದೂ ಮಾಡಂಗಿಲ್ಲ. ಅವರು ಸಂದರ್ಭ ಬಿತ್ತು ಅಂದ್ರೆ ಅಂಥ ಮುಮುಕ್ಷಿಗಳಿಗೆ ಹಿತದೃಷ್ಟಿಯಿಂದ ತರ್ಕ ಮಾಡ್ತಾರೆ ಹೊರತು ಕಂಡಲ್ಲಿ ಒದರಕ್ಕೆ ಹೋಗಂಗಿಲ್ಲ ಅವರು. ಯಾಕಂದ್ರೆ ಅವ್ರಿಗೆ ಗೊತ್ತಿರ್ತದ, ಜ್ಞಾನದ ಮಹತ್ವ ಗೊತ್ತದ, ಆ ಗುರುವಿನ ಮಹತ್ವ ಗೊತ್ತದ, ವೇದದ ಮಹತ್ವ ಗೊತ್ತದ. ಇದು ಯಾರಿಗೆ ಮಹತ್ವ ಗೊತ್ತದ ಅವರಿಗೆ ಅದನ್ನ ಹೆಂಗೆ ಬಳಕೆ ಮಾಡಬೇಕೆಂಬುದನ್ನು ಗೊತ್ತಿರ್ತದೆ. ಎಲ್ಲಿ ಎಷ್ಟು ಮಾತಾಡಬೇಕು, ಎಲ್ಲಿ ಎಷ್ಟು ಹೇಳಬೇಕು, ಎಲ್ಲಿ ಏನು ಹೇಳಿದ್ರೆ ತಿಳಿತದ, ಇವ್ರ ಬುದ್ಧಿ ಎಷ್ಟರ ಮೆಟ್ಟಿಗೆ ಐತೆ, ನಾವು ಹೇಳಿದ್ದು ಇವ್ರು ತಿಳಿತಾರೋ ಇಲ್ಲ ಅಂತ ಅವರಿಗೆ ಆ ತುಲನ ಮಾಡುವಂಥ ಸಾಮರ್ಥ್ಯ ಇರ್ತದ ಜ್ಞಾನಿಗಳಿಗೆ. ಮೊದಲೇ ತಿಳ್ಕೊಂಡಿರ್ತಾರ ಅವರು. ಅದಕ್ಕೆ ತರ್ಕಿಸದೆ ಸುಮ್ಮನೆ ಎಲ್ಲರ ತೆರೆದೋಳು. ಸುಮ್ಮನೆ ಅಂದ್ರೆ ಏನು, ಯತ್ನ ಪ್ರಯತ್ನಗಳಿಲ್ಲದೆ ಅಂತ ಅರ್ಥ ಮಾಡಬೇಕು. ನಾವು ಯತ್ನ ಪ್ರಯತ್ನ ಮಾಡ್ತೀವಿ, ಆದ್ರೆ ಅವ್ರು ಯತ್ನ ಪ್ರಯತ್ನ ಮಾಡಂಗಿಲ್ಲ. ಪ್ರಾರಬ್ಧದಿಂದ ಏನು ಬರ್ತದ ಬರಬಹುದು, 4 ಮಂದಿ ಹೌದು ಅನ್ಬೋದು, 4 ಮಂದಿ ಅಲ್ಲ ಅನ್ಬೋದು, ಸುಖ ಬರ್ಬೋದು, ದುಃಖ ಬರ್ಬೋದು. ಇವೆಲ್ಲವನ್ನು ಸ್ವೀಕಾರ ಮಾಡೋ ಭಾವ ಇರ್ತದೆ ಅವರಿಗೆ. ರೋಗ ಬಂದರೂ ಸ್ವೀಕಾರ ಮಾಡ್ತಾರ. ಮಾನ ಅಪಮಾನಗಳು, ಕುಂದು ಕೊರತೆಗಳು ಅನೇಕ ರೀತಿಯಿಂದ ಜಗತ್ತಂದ ಮೇಲೆ ಅನೇಕ ರೀತಿಯಿಂದ ಬಂದೇ ಬರ್ತಾವೆ. ಅವೆಲ್ಲವನ್ನು ಸಂತೋಷದಿಂದ ಸ್ವೀಕಾರ ಮಾಡಿ ಯಾರ ಮೇಲೆ ದ್ವೇಷ ಭಾವ ಇಲ್ಲದಂಗೆ ಸಹಜ ಸ್ಥಿತಿಯಿಂದ ಇರೋ ಪ್ರಯತ್ನ ಮಾಡೋರಿಗೆ ಜ್ಞಾನಿಗಳು. ಅಂಥವರು ಈ ಕರ್ಮದಲ್ಲಿ ತೊಡಗಿದಂತೆ ಕಂಡ್ರು ಕೂಡ ಅರ್ಜುನ ಅವರು ಯಾವ ಕರ್ಮಕ್ಕೆ ಒಳಗಾಗಿಲ್ಲ. ಅವರು ನನ್ನ ಯಥಾರ್ಥವನ್ನು ತಿಳಿದವರು, ಅವರು ನನ್ನನ್ನೇ ಹೊಂದುತ್ತಾರೆ ನೋಡು ಅನ್ನುವಂಥ ಮಾತನ್ನ ಇಲ್ಲಿಗೆ ಸಮಯ ಮಂಗಲವನ್ನೇ ಬಿಂಬದೊಳು ನಲಿದಾಡು ಜನನಿ ದುಷ್ಟಾರಕ್ಕಸರನ್ನು ಮೆಟ್ಟಿ ಕುತ್ತಿಗೆ ಕೊಯ್ದು ತ್ರಿಪುರ ಭಗತ ಶ್ರೀಕಾಂತಿಗೆ ಶಾಂಭವಿಗೆ ಶ್ರೀಕಾಂತಿಗೆ ಶಾಂಭವಿಗೆ
ಪಾರ್ವತಿಗೆ ಅಂಬಗಾರುತಿಯನ್ನು ದೇವಿಗಾರುತಿಯನ್ನು ರಂಬೇರು ಬೆಳಗಿರೆ ಸುಂಬನಿ ಸುಂಬರ ಇಂಡು ದೈತರನೆಲ್ಲ ಇಂಡು ದೈತರನೆಲ್ಲ ಚಂಡಾಡಿ ಕೊರಳುಳು ರುಂಡಮಾಲೆಯ ಧರಿಸಿದ ಚಾಮುಂಡಿಗೆ ಶಂಕರಿಗೆ ಮಂಡಲದಿ ಮೆರೆವಂತ ಬಂಡರ ತುಂಡು ಮಾಡಿದ ಕಂಡ ದೇವತೆ ಪುಂಡಳ ಶಿಶುನಾಳದೀಶನ ಕಂಡ ನಿಮ್ಮಯ ಪಾದ ನೇತ್ರದಿ ಅಂಬಾಗಾರುತಿಯನ್ನು ದೇವಿಗಾರುತಿಯನ್ನು ರಂಬೇರು ಬೆಳಗಿರೆ ಶುಂಭಾನಿ ಶುಂಭರ ಶುಂಭಾನಿ ಶುಂಭರ ಶುಂಭಾನಿ ಶುಂಭರ ಶಾಂಭವಿಗೆ ಶಂಕರಿಗೆ ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ ಶ್ರೀ ಸದ್ಗುರು ಅಭಿನಂದಿಸ್ ಗುರು ಮಹಾರಾಜ್ की सकल साधु संत महाराज की जय मंगलम जय नमः पार्वती शिव हर हर